ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಮರ್ಕಟ್ ಗ್ರಾಮದಲ್ಲಿದ್ದೀನಿ. ಈ ಮರ್ಕಟ್ ಗ್ರಾಮದಲ್ಲಿ ಶರಣಬಸವೇಶ್ವರನ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡ್ತಾರೆ. ಈ ಎಲ್ಲಾ ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಮಾಡ್ತಾರೆ, ಆದರೆ ಈ ಊರಿನಲ್ಲಿ ಅದಕ್ಕಿಂತ ವಿಶೇಷವಾಗಿ ಮಾಡ್ತಾರೆ. ಈ ಊರಿನಲ್ಲಿರ್ತಕ್ಕಂತಹ ಎಲ್ಲಾ ಜನಾಂಗದವರು ಸೇರಿಕೊಂಡು ಮಾಡ್ತಕ್ಕಂತಹ ಹಬ್ಬ ಶರಣಬಸವೇಶ್ವರ ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ನಾನು ನೀನು ಜಾತಿ ಮತ ಪಂಥ ಅಂತಕ್ಕಂಥ ಯಾವ ಭೇದ ಭಾವಗಳನ್ನು ಎಣಿಸದೆ ಎಲ್ಲರೂ ತಮ್ಮನ್ನ ತಾವು ತನು ಮನ ಧನ ಎಲ್ಲವುಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಾಡ್ತಕ್ಕಂಥ ಹಬ್ಬವನ್ನ ಮಾಡ್ತಾರೆ. ಕನಿಷ್ಠ 21 ದಿನಗಳ ಕಾಲ ಹಬ್ಬವನ್ನ ಮಾಡ್ತಾರೆ. ಬಹಳ ವಿಶೇಷವಾಗಿರ್ತದೆ. ಬನ್ನಿ ವೀಕ್ಷಕರೇ, ಈ ಒಂದು ವಿಷಯವನ್ನ ಇಟ್ಕೊಂಡು ನಾವು ಒಂದು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನು ಮಾಡೋಣ. ಬನ್ನಿ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಯಾರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ರೀ. ನಮ್ಮ ಹೆಸರು ಹನುಮಂತಪ್ಪ ವಂಶಾಳ ಅಂತ ಹೇಳ್ರಿ. ನಾವು ಇದೇ ಮರ್ಕಟ್ ಗ್ರಾಮದವರು. ಸುಮಾರು ನಮ್ಮೂರಲ್ಲಿ 45 ವರ್ಷಗಳಿಂದ ಈ ಶರಣಬಸವೇಶ್ವರ ಪುರಾಣ ಪ್ರಾರಂಭ ಮಾಡಿದ್ರು. 45 ವರ್ಷದ ಶ್ರೀ ಕಲ್ಯಾಣ ಕವಿಗಳು ಬರೆದಂಥ ಒಂದು ಶರಣಬಸವೇಶ್ವರ ಪುರಾಣ. ಆ ಪುರಾಣ ನಮ್ಮೂರಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮೂರಲ್ಲಿ ಬೆಳೆ ಆಯಿತು, ಮಳೆ ಆಯಿತು, ಯಾವುದೇ ಕೊರತೆ ಇಲ್ಲ. ಆ ಶರಣಬಸವೇಶ್ವರ ಆಶೀರ್ವಾದದಿಂದ ನಮ್ಮೂರಲ್ಲಿ ಸುಮಾರು ಒಂದು 45 ಜನ ನೌಕರಿದಾರಿದ್ದಾರೆ. ಆಮೇಲೆ ಬೆಳೆಗಂತೂ ಯಾವುದೇ ತೊಂದರೆ ಇಲ್ಲ. ಮತ್ತು ಜಗಳ ಜೂಟಿಗಳಂತೂ ನಮ್ಮೂರಲ್ಲಿ ಅದು ಆಯ್ದ ಬಂದಿಲ್ಲ. ನಮ್ಮಲ್ಲಿ ಜಾತಿ ಭೇದಗಳ ತೊಂದರೆ ಇಲ್ಲ. ಈ ಪುರಾಣದಿಂದ ಜೀವನದ ಮೌಲ್ಯಗಳು ಏನನ್ನೋದನ್ನು ಪ್ರತಿ ನಮ್ಮ ಮೊದಲಿಗೆ ಶಿವತಾತ್ಮವ್ರಂತ ಬಂದಿದ್ದಾರೆ ನಮ್ಮೂರಲ್ಲಿ. ಅಲ್ಲಿ ಗದಿಗೆ ಐತಲ್ರಿ ಆ ಕಡೆ, ಅವ್ರು ಬಂದು ಸ್ಟಾರ್ಟಿಂಗ್ ಹೇಳ್ಕೊಂತ ಬಂದರು. ಸುಮಾರು ಅವರು ಒಂದು 20-25 ವರ್ಷ ಪುರಾಣ ಹೇಳಿದ್ರು. ಅವ್ರು ಹಾಕಿದ ಪಾಠನ ಈಗ ಮುಂದುವರ್ಕೊಂತ ಬಂದಿದೆ. ಈಗಾದ್ರೂ ಕೂಡ ಅದೇ ಶಿಸ್ತಿನಲ್ಲಿ ನಮ್ಮೂರ ಪುರಾಣ ಹಚ್ಬೇಕಂದಪ್ಪ ಹೆಣ್ಮಕ್ಳು ಬರೋದಿರ್ಬೋದು, ಅಥವಾ ಯುವಕರೆಲ್ಲ ದುಡಿಯೋದಿರ್ಬಹುದು, ಇಲ್ಲ ಹಿರಿಯರೆಲ್ಲ ಇದಕ್ಕೆ ಸಪೋರ್ಟ್ ಕೊಡೋದಿರಬಹುದು, ದಾನಗಳ ಮುಖಾಂತರ ದಾನ ಕೊಡೋದಿರಬಹುದು. ಯಾವುದೇ ಏನು ತೊಂದರೆ ಇಲ್ಲ ನನಗೆ. ಇಲ್ಲಿವರೆಗಾದ್ರೂ ಹಿಂಗೆ ನಡೆದೈತಿ. ಈ ಶರಣಬಸವೇಶ್ವರ ಪುರಾಣದಿಂದ ಸುಮಾರು 20-25 ದಿವಸ ಎಲ್ಲರೂ ಇಡೀ ಊರವರ ನಮ್ಮದೇ ಒಂದು
ಹಬ್ಬನೇ ಎನ್ನುವಂತೆ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರು ಮತ್ತೆ ಜಾತಿ ಭೇದ ಅಂತಿಲ್ಲ. ಇಲ್ಲಿ ನಮ್ಮಲ್ಲಿ ಇರಲ್ಲ ಮುಸ್ಲಿಮ್ಸ್ ಮತ್ತು ಹರಿಜನ ಬಂಧುಗಳು ಮಾತ್ರ. ಅವರು ನಮ್ದು ಜಾತಿದಲ್ಲ ಅಂತ ಯಾವುದೇ ಇಲ್ಲೇ ಇಲ್ಲ. ಅವರು ಸರಿ ನಮ್ಮ ಜೋಡಿ ಸೇರಿ ಮುಸ್ಲಿಮ್ಸ್ನಾರ ಹಿರಿಯ ನಮ್ಮ ಕಮಿಟಿ ಹಿರಿಯರು. ಆ ರೀತಿ ನಮ್ಮೆಲ್ಲ ಬಾಂಧವ್ಯದಿಂದ ನಾವೆಲ್ಲ ಹೊಂಟಿದ್ವಿ. ಇದಕ್ಕೆ ಎಲ್ಲ ಕಾರಣ ಏನಪ್ಪ ಅಂದ್ರೆ ಶರಣಬಸವೇಶ್ವರ ಪುರಾಣ. ಅವ್ರ ಆಶೀರ್ವಾದನ ಹಂಗ ಇದೆ. ಇಲ್ಲಿ ಮತ್ತೆ ಪ್ರತಿ ಅಮಾವಾಸ್ಯೆಗೊಮ್ಮೆ ಮಾರುತೇಶ್ವರ ದೇವಸ್ಥಾನದಲ್ಲಿ ದಾಸೋಹ ಕಾರ್ಯಕ್ರಮ ಇರ್ತದೆ. ಹಿಂಗೆ ನಡ್ಕೊತ ಹೊಂಟೈತೆ. ಯಾವುದೇ ನಮ್ಗೆ ಸಮಸ್ಯೆ ಬಂದಿಲ್ಲ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ವಿರಾಮ ಕೊಡ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ನಿರುಪದಪ್ಪ ಹುಣಸ್ಯಾಳ್, ಗ್ರಾಮ ಪಂಚಾಯಿತಿ ಸದಸ್ಯರು, ಮರ್ಕಟ್. ಗ್ರಾಮದಲ್ಲಿ ಪ್ರಥಮವಾಗಿ ಗ್ರಾಮದ ಎಲ್ಲ ಒಂದು ಭಕ್ತಾದಿಗಳ ಆಶಯದಲ್ಲಿ ಮೊದಲನೇದಾಗಿ ಗ್ರಾಮದಲ್ಲಿ ಎಲ್ಲ ಒಂದು ಕಾರ್ಯಕ್ರಮ ಇದ್ದು. ದೇವಿ ಪುರಾಣ ಇತ್ತು, ಅಲ್ಲೇ ದೇವರ ಒಂದು ಕುಂದ್ರಸೋದಿತ್ತು, ತಾಯಮ್ಮ ಜಾತ್ರೆ ಇತ್ತು, ಎಲ್ಲ ಇತ್ತು. ತದನಂತರ ಶರಣಬಸವೇಶ್ವರ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ ಆಯ್ತು. ಇಲ್ಲಿಗೆ ಒಂದು ಕನಿಷ್ಠ ಒಂದು 45 ವರ್ಷ ಶರಣಬಸವೇಶ್ವರ ಒಂದು ಪುರಾಣ ಪ್ರಾರಂಭವಾಗಿ ಈ ಒಂದು ಮಾರ್ಗದಲ್ಲಿ ಹಿರಿಯರ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಯುವಕ ಮಿತ್ರರು ಹಾಗೂ ಎಲ್ಲ ಒಂದು ಭಕ್ತಾದಿಗಳ ಆಶಯದಂತೆ ಪ್ರಥಮದಲ್ಲಿ ಒಂದು ದೀಪ ಹಚ್ಕೊಂಡು ಗ್ಯಾಸ್ ಅಂತ ಇಂಥವ ಎಲ್ಲ ಹಚ್ಕೊಂಡು ಜಾತ್ರೆ ಮಾಡ್ತಕ್ಕಂಥ ಭಕ್ತಾದಿಗಳಿದ್ರು. ಈಗೇನು ಎಲ್ಲ ಡಿಜಿಟಲ್ ಯುಗ ಆಗಿಬಿಡುತ್ತೆ. ಈಗ ಎಲ್ಲ ಲೈಟಿಂಗ್ ಸಿಸ್ಟಮ್ ಇರ್ಬೋದು, ಸೌಂಡ್ ಸಿಸ್ಟಮ್ ಇರ್ಬೋದು, ಎಲ್ಲ ಒಂದು ನಾನಾ ತರ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಗ್ರಾಮದಲ್ಲಿ ನೆರವೇರಲಿದ್ದು, ಈ ಒಂದು ನನ್ನ ಅನುಭವದ ಪ್ರಕಾರ ಈಗ ನಾವು 30 ವರ್ಷಗಳ ಕಾಲ ಈ ಒಂದು ಶರಣಬಸವೇಶ್ವರ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದು. ಅದರಲ್ಲಿ ಮೇನ್ ನಿರೂಪಣೆ ಆಗಲಿ, ಇನ್ನಿತರ ನಮ್ಮ ಸಹೋದರ ಪಠಣಕಾರ ಇತ್ತು. ಇದನ್ನ ಒಂದು 30 ವರ್ಷಗಳ ಕಾಲ ಹನುಮಂತಪ್ಪ ಹುಣಸಳಿ ಇವರು ಶರಣಬಸವೇಶ್ವರ ಒಂದು ಪುರಾಣ ಪಠಣ ಮಾಡ್ಕೊಂತ ಬಂದಿದ್ದು. ಅದೇ ರೀತಿಯಾಗಿ ನಮ್ಮ ಶಿಕ್ಷಕರು ಅವರು ಕೂಡ ತಮ್ಮ ನೌಕರಸ್ಥರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಿರ್ತಾವ, ಯಾರು ಆಶೀರ್ವಾದದೊಂದಿಗೆ ಇರ್ತಕ್ಕಂಥ ಫಲದಿಂದ ಇವತ್ತು ಬಹಳ ಭವಿಷ್ಯ ನಿರೂಪಿಸ್ತಾ ಇದೆ. ನೌಕರರಿರ್ಬೋದು, ಇಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಮಾಡ್ಬೇಕಾದ್ರ ಕಾರಣ ಶರಣರ ಒಂದು ಹಾಗೂ ದೇವರ ಒಂದು ಆಶೀರ್ವಾದ ಮುಖ್ಯ ಬೇಕು. ಆ ಆಶೀರ್ವಾದ ಇದ್ದಾಗ ಮಾತ್ರ ಇಂಥ ಎಲ್ಲ ಜಾತ್ರಾ ಮಹೋತ್ಸವ ಇರ್ಬೋದು, ಪುಣ್ಯತಿಥಿ ಇರ್ಬೋದು, ಎಲ್ಲ ನಡ್ಲಿಕ್ಕೆ ಕಾರಣ ಆಗುತ್ತೆ. ನಮ್ಮ ಗ್ರಾಮದಲ್ಲಿ ಭಕ್ತಿಗೆ ಯಾವತ್ತೂ ಕೊರತೆ ಇಲ್ಲ. ದೇವ್ರು ಏನಾರು ಕೊರತೆ ಮಾಡಿದ್ರೆ ಭಕ್ತಿ ಕೊರತೆ ಆಗತ್ತೆ. ಆ ರೀತಿಯಾಗಿ ದೇವ್ರು ಯಾವತ್ತೂ ನಮ್ಮ ಗ್ರಾಮಕ್ಕೆ ಯಾವತ್ತೂ ಏನು ಕೊರತೆ ಮಾಡಿಲ್ಲ. ಸದಾಕಾಲ ದೇವ್ರ ನಮ್ಮ ಮೇಲೆ ಎಲ್ಲದೂ ಮಳೆ ಬೆಳೆ ಚೆನ್ನಾಗಿ ಕೊಟ್ಕೊಂತ ಬರ್ತಾ ಇದ್ದಾನೆ. ವರ್ಷದಿಂದ ವರ್ಷಕ್ಕ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ವರ್ಷ 5 ಸಾಮೂಹಿಕ ಮದುವೆ ಬಹಳ ವಿಜೃಂಭಣೆಯಿಂದ ಮಾಡಿಕೊಟ್ಟಿರ್ತೇವೆ. ನಮ್ಮ ಎಲ್ಲಾ ಶರಣಬಸವೇಶ್ವರ ಒಂದು ಕಮಿಟಿಯವರಿರ್ಬೋದು, ಬಸವ ಸಮಿತಿಯ ಒಂದು ಹಿರಿಯರಾಗಿರ್ಬೋದು, ಹಾಗೂ ಕೆಂಚಮ್ಮ ದೇವಿಯ ಒಂದು ಹಿರಿಯರಾಗಿರ್ಬೋದು, ಎಲ್ಲರ ಒಂದು ಮುಖಾಂತರವಾಗಿ ಇಲ್ಲಿ ನಾವು ಯಾವುದೇ ಒಂದು ತಾರತಮ್ಯ ಇಲ್ಲ. ಎಲ್ಲರೂ ಮಠದಾಗಿದ್ರ ಕಾರ್ಯಕ್ರಮ ಅಲ್ಲಿ ಬಹಳ ವಿಜೃಂಭಣೆ ನಡೀತೈತಿ, ಇಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕೆ ಕಾರಣ ಆಗುತ್ತದೆ. ಮತ್ತೆ ಕೆಂಚಮ್ಮ ದೇವಿ ಜಾತ್ರಾ ಮಹೋತ್ಸವ ಅಲ್ಲಿನೂ ಬಹಳ ಎಲ್ಲರೂ ಒಗ್ಗಟ್ಟಾಗಿ ಅದರಲ್ಲಿ ಭಾಗಿಯಾಗಿ ಯಾವುದೇ ಒಂದು ಘಟನೆ ನಡೆಯದಂತೆ ನೋಡಿಕೊಂಡು ಹೋಗೋದಕ್ಕೆ ಕಾರಣ ಯಾರು? ಮುಖ್ಯ ದೇವರು. ಆ ದೇವರು ನಡೆಸಿಕೊಟ್ರೆ ಎಲ್ಲ ನಮ್ದು ನಡೀತೈತೆ ಅಂತ ನಾನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ, ನನ್ನ ಹೆಸರು ಚಿದಾನಂದಪ್ಪ ಗಂಜಾಳ್ ಅಂತ ಮರಕಟ್ಟು ಗ್ರಾಮದ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಒಂದು ಚಲನ್ನ ಮುತ್ತಣ್ಣ ಬಿಸ್ಗಲ್ ಇವರು ಒಂದು ಚಲನ್ನಿನ ಒಂದು ಮಾಹಿತಿಗಾಗಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ನಮ್ಮ ಗ್ರಾಮದ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ 1980ರಿಂದ ಈ ಒಂದು ಪುರಾಣ ಪ್ರಾರಂಭವಾಗಿ ಸತತವಾಗಿ ಸುಮಾರು 45 ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ಗ್ರಾಮದಲ್ಲಿ ಯಾವುದೇ ಕುಂದುಕೊರತೆ ತೊಂದರೆಯಾಗದಂಗೆ ಈ ಒಂದು ಶರಣಬಸವೇಶ್ವರ ಒಂದು ಪುರಾಣ ಪ್ರವಚನ ಅದ್ಧೂರಿಯಾಗಿ ಜರುಗ್ತಾ ಇದೆ. ಈ ಒಂದು ಶರಣಬಸವೇಶ್ವರ ಪುರಾಣ ಪ್ರಾರಂಭವಾದಾಗಲಿಂದ ಗ್ರಾಮದಲ್ಲಿ ಯಾವುದೇ ಒಂದು ಮಳೆ ಬೆಳೆ ಆಗಲಿ, ಯಾವುದೇ ಒಂದು ರೋಗ ರುಜಿನ ಆಗಲಿ, ಆಮೇಲೆ ಯಾವುದೇ ಒಂದು ತೊಂದರೆ ಇದುವರೆಗೂ ಕೂಡ ಆಗಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ಇಲ್ಲಿ ಬಂದು ಸುಮಾರು 26 ವರ್ಷ ಆಯಿತು. ಆವಾಗಲಿಂದನೂ ಕೂಡ ಇಲ್ಲಿ ನಾನು ಈ ಒಂದು ಆಧ್ಯಾತ್ಮದ ಬಗ್ಗೆ ನೋಡ್ತಾ ಇದ್ದೇನೆ. ಮೊದಲು ದೇವಿ ಪುರಾಣ ಪ್ರಾರಂಭ ಆಯಿತು, ಅದು ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಅದೇ ರೀತಿ ಈಗ ಶರಣಬಸವೇಶ್ವರ ಪುರಾಣ ಬಹಳ ವಿಜೃಂಭಣೆಯಿಂದ
ಮೊದಲು ಉತ್ಸವ ಇದ್ದಿಲ್ಲ. ಈಗ ಸುಮಾರು ಒಂದು 10-12 ವರ್ಷದಿಂದ ಗ್ರಾಮದಲ್ಲಿ ಉತ್ಸವ ಒಂದು ಮೆರವಣಿಗೆ ಕೂಡ ಸಾಯಂಕಾಲ ಸುಮಾರು 2-3 ಗಂಟೆಗಳ ಕಾಲ ಸತತ ರಾಜಮಾರ್ಗದಲ್ಲಿ ಅದ್ದೂರಿಯಿಂದ ಎಲ್ಲ ಯುವಕರು ಯುವತಿಯರು ಗ್ರಾಮಸ್ಥರು ಹಿರಿಯರು ಅದ್ದೂರಿಯಿಂದ ಆ ಒಂದು ಉತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಮ್ಮೂರಲ್ಲಿ ಬಸವ ಸಮಿತಿ ಇರ್ಬೋದು, ಶರಣಬಸವೇಶ್ವರ ಸಮಿತಿ ಇರ್ಬೋದು, ಮಾರುತೇಶ್ವರ ಸಮಿತಿ ಇರ್ಬೋದು, ಎಲ್ಲ ಒಂದು ಆಧ್ಯಾತ್ಮಿಕ ಕಾರ್ಯ ಪ್ರತಿ ತಿಂಗಳಿಗೊಮ್ಮೆ ಮಾರುತೇಶ್ವರ ಒಂದು ಪಲ್ಲಕ್ಕಿ ಉತ್ಸವ ಸಾಯಂಕಾಲ 8 ಗಂಟೆಯಿಂದ 9 ಗಂಟೆವರೆಗೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಆಮೇಲೆ ಅನ್ನದಾಸೋಹ ಕೂಡ ಪ್ರತಿ ಅಮಾವಾಸ್ಯೆಗೊಮ್ಮೆ ನಡೀತಾ ಇದೆ. ಪ್ರತಿ ಸೋಮವಾರ ಬಸವ ಕೇಂದ್ರದಲ್ಲಿ ಬಸವೇಶ್ವರ ಆ ಶಿವಾನಂದ ಆಶ್ರಮದಲ್ಲಿ ಬಸವ ತತ್ವದ ಬಗ್ಗೆ ವಿಚಾರಗಳನ್ನ ಮಂಡಿಸ್ತಾ ಇದ್ದಾರೆ. ಈ ರೀತಿ ನಮ್ಮ ಗ್ರಾಮದಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರ ಎಲ್ಲ ಮನೆಗಳಲ್ಲಿ ಕೂಡ ಮೂಡಿದೆ. ಯಾಕಂದ್ರೆ ನಾನು ಬಂದು ಸುಮಾರು 26 ವರ್ಷದಿಂದ ನನ್ನ ಕೈಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಸುಮಾರು 20-25 ವಿದ್ಯಾರ್ಥಿಗಳು ಈಗ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನೂ ಕೂಡ ಸುಮಾರು ಒಂದು 100-150 ವಿದ್ಯಾರ್ಥಿಗಳು ಒಂದು ಪದವಿ ಮುಗಿಸಿ ಅವರು ಕೂಡ ಒಂದು ಸರ್ಕಾರಿ ಸೇವೆಯ ಆತುರದಲ್ಲಿದ್ದಾರೆ. ಈಗ ಇದಕ್ಕೆಲ್ಲ ಕಾರಣ ಅಂದ್ರ ನಮ್ಮ ಗ್ರಾಮದಲ್ಲಿರುವಂತಹ ಶರಣಬಸವೇಶ್ವರ ಆಯ್ತು, ಮಾರುತೇಶ್ವರ ಆಯ್ತು, ಆಮೇಲೆ ಶಿವಾನಂದರ ಆಶೀರ್ವಾದ ಆಯ್ತು. ಈ ಎಲ್ಲರ ಆಶೀರ್ವಾದದಿಂದ ನಮ್ಮ ಗ್ರಾಮದಲ್ಲಿ ಶೈಕ್ಷಣಿಕ ಆಗಲಿ, ರಾಜಕೀಯ, ಆಧ್ಯಾತ್ಮಿಕ ಆಗಲಿ ಎಲ್ಲವೂ ಕೂಡ ಮನೆಯಿಂದ ಇದೆ. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಭಾವೈಕ್ಯತೆ ಒಂದು ಭಾವನೆ ಎಲ್ಲರಲ್ಲಿಯೂ ಕೂಡ ಇದೆ. ಯಾವುದೇ ಒಂದು ಅದಕ್ಕಾಗಿ ಆ ಒಂದು ದೇವರ ಆಶೀರ್ವಾದ ಎಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸಿ ಎಲ್ಲ ಇಲಾಖೆಯಲ್ಲಿ ಕೂಡ ಶಿಕ್ಷಣ ಇಲಾಖೆ ಇರಬಹುದು, ಅತಿ ಹೆಚ್ಚು ಪೊಲೀಸ್ ಇಲಾಖೆಯಲ್ಲಿ ನನ್ನ ಶಿಷ್ಯಂದರು ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ 2-3 ವರ್ಷದಿಂದ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಆಗಿಲ್ಲ. ಈಗ ಯಾವುದಾದ್ರೂ ಕಾಲ್ಫಾರ್ಮ್ ಆದ ಬಂದ್ರೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಆ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅಣಿಯಾಗಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದಾರೆ. ನಮಸ್ಕಾರ. ನಾವು ವಸಂತ ಕುಮಾರ್ ಅಂತ ಹೇಳಿ ಮೂಲತಃ ಮರ್ಕಟ್ ಗ್ರಾಮದವರು. ನಾವು ನಮ್ಮ ತಿಳಿದ ಮಟ್ಟಿಗೆ ಅಂದ್ರೆ ಸುಮಾರು 40 ವರ್ಷದಿಂದ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಈ ಪ್ರೋಗ್ರಾಮ್ ಸ್ಟಾರ್ಟ್ ಆದ ಚಲವಾದದಿಂದ ಹಿಡಿದು ನಮ್ಮೂರಲ್ಲಿ ಜಾಸ್ತಿ ಆಧ್ಯಾತ್ಮಿಕ ಭಾವನೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ಬೋದು. ಮತ್ತು ದಾಸೋಹದ ಬಗ್ಗೆ ಹೇಳ್ಬೇಕಂದ್ರೆ ಯಾವುದೇ ಥರದ ಕೊರತೆ ಇಲ್ಲ. ಬೇರೆ ಪಕ್ಕದ ಗ್ರಾಮ ಕಂಪೇರ್ ಮಾಡಿದ್ರೆ ನಮ್ಮ ಪ್ರೋಗ್ರಾಮ್ ಚಲವಾದಿಂದ ಸ್ಟಾರ್ಟ್ ಆಗಲಿಂದ ದಾಸೋಹದ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಪಕ್ಕದ ಗ್ರಾಮ ಬಂದು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಗ್ರಾಮದಲ್ಲಿ ಇಷ್ಟೊಂದು ಗ್ರಾಮದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಎಲ್ಲ ಯುವಕರು ಎಷ್ಟೊಂದು ಸಾಹಸ ಪಡ್ತಾರೆ. ಎಲ್ಲ 6 ವರ್ಷ ಅಂತ ಹೇಳಿರೋದು 60 ವರ್ಷ ಮುದುಕರ ತನಕ ಎಲ್ಲರೂ ದಾಸೋಹ ಬಗ್ಗೆ ದುಡಿತಾ ಇದ್ದಾರೆ. ಪ್ರೋಗ್ರಾಮದ ಬಗ್ಗೆ ಎಲ್ಲರಿಗೂ ಆಸಕ್ತಿ ಇದೆ. ಈ ಒಂದು ಕಾರ್ಯಕ್ರಮದ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಮಾಡ್ತಿರೋದು ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಇವರೇ. ನಮಸ್ಕಾರ. ಏನ್ ನಿಮ್ಮ ಹೆಸರು ಇವರ? ಮಾಲಿಂಗಪ್ಪ ಮಿಟಿ ಅಂತಂದ್ರೆ. ನಿಮ್ಮೂರಿನಲ್ಲಿ ಈ ಬಸವ ಪುರಾಣವನ್ನ ಹಚ್ಚಿದ್ರಲ್ಲ, ಕನಿಷ್ಠ ಎಷ್ಟು ದಿನಗಳ ಕಾಲ ನಡೀತದೆ? 45 ವರ್ಷ. 41 ವರ್ಷ ಅಲ್ಲ ಇವಾಗ ಮಾಡಿದಿರಲ್ಲ, ಎಷ್ಟು ದಿನಗಳ ಕಾಲ ನೀವು ಪುರಾಣವನ್ನ ಹಚ್ಚಿದ್ರಿ? ನಿಮ್ಮ 21 ದಿವಸ. ಈ 21 ದಿವಸದ ಪುರಾಣವನ್ನ ಯಾರು ಮಾಡಿದ್ರಿ ಇವ್ರು? ನಮ್ಮ ಅಜ್ಜರು ಶರಣಬಸಪ್ಪನ ಪುರಾಣ ಹಾಕ್ಯಂದು ಬಸವ ಸಮಿತಿಯರು, ಮರ್ಕಟ್ ಗ್ರಾಮದ ಹಿರಿಯರು, ಶಿವನಾಯಕ ಅಜ್ಜಾರ್ ಅಂತಂದು ಅವ್ರು ವರ್ಷ ಬರ್ತಾರೆ ನಮ್ಮೂರಿಗೆ. ಅವ್ರು ಬಂದು ಇಲ್ಲೆಲ್ಲ ಅವ್ರ ನೆರವೇರ ಅವ್ರ ಕೈ ಮೇಲೆ ನಡಿತೈತ್ರಿ. ಎಲ್ಲಾ ಜಾತ್ರೆ ಏನು ವಿಜೃಂಭಣೆಯಿಂದ ನಡೆದೈತ್ರಿ. ಎಲ್ಲ ರೊಟ್ಟಿ ಮಾಡಿದ ಕೈಗಳು ಜಾಸ್ತಿ ಅದಾವ. ಭಕ್ತರಂತೂ ಕೊಡೋರು ಸಾಕಷ್ಟು ಐತಿ. ಇಲ್ಲಿ ಯಾರು ಮನೆಗೆ ಹೋಗಿ ಕೇಳಂಗಿಲ್ಲ, ಮನೆಗೆ ಪಟ್ಟಿ ಹಾಕಂಗಿಲ್ಲ. ಮುರಾಗ ತಮ್ದೇಟ್ ದಿನಕ್ಕಿನ ವರ್ಷಕ್ಕಿನ ವರ್ಷ ಆದ್ಯತೆಯಾಗ ತುಪ್ಪ ಕೊಟ್ಟಾರ ಅದಾರ, ಸೊಂಡಿಗೆ ಕೊಟ್ಟಾರ ಅದಾರ. ರೊಟ್ಟಿ ಅಂತೂ ಸಾಕಷ್ಟು ದಿನ ಏನೋ ಒಂದ್ ಜಾತ್ರೆ ಮಾಡಿದ್ರೆ ರೊಟ್ಟಿ ಹಂಗದ. ಅಷ್ಟೆಲ್ಲಾ ಶ್ರಮ ಪಟ್ಟಾರ. ದಾಸೋಹಕ್ಕಂತೂ ಎಷ್ಟು ಕೊರತಿಲ್ಲ. ಜಾತ್ರೆ ಹಬ್ಬ ಹರಿದಿನ ಅಂದ್ರೆ ಮೊದಲು ಪ್ರಸಾದ ಊಟ. ಮೊದ್ಲೇನಪ್ಪ 1ನೇ ಸ್ಥಾನ ಅಂದ್ರೆ ನಮ್ಮೂರಾಗ 1ನೇ ನಂಬರ್ ಅಂದ್ರೆ ಊಟದ್ದು ವ್ಯವಸ್ಥೆ ಎಲ್ಲೇ ಇರ್ಲಿ. 4 ಮನೆ ಕೆಲ್ತದ್ ಏನೋ ಮಾಡ್ತಾರಂದ್ರ ಆಗಿವತ್ತು. ಅಲ್ಲಿ ಪ್ರಸಾದಕ್ಕಂತೂ ಯಾವ್ದು ಕಮ್ಮಿ ಇಲ್ಲ. ಯಾರು ಹೋದ್ರನ್ನ ಊಟನ ಮಾಡ್ತಾರ. ಎಲ್ಲಿ ಆದ್ರೂ ಇಲ್ಲಿ ಆದ್ರ ಪ್ರತಿ ಅಮಾವಾಸ್ಯೆ ಏನೈತಲ್ರಿ ಇಲ್ಲಿ
ಪ್ರತಿ ಅಮಾವಾಸ್ಯೆಗೊಮ್ಮೆ ಎಲ್ಲ ಪಲ್ಲಕ್ಕಿ ಉತ್ಸವ ನಡೆದು ಕಡ್ಲೆ ಎಲ್ಲ ಭರ್ಜರಿ ಎಲ್ಲ ಊರಷ್ಟು ಮಂದಿ ಎಲ್ಲ ಊಟ ಮಾಡ್ತಾರೆ. ಸೋಮವಾರಕ್ಕೊಮ್ಮೆ ಪ್ರವಚನ ಇರ್ತಾವ ಆಶ್ರಮದಾಗ. ಈ ದಾಸೋಹ ನಡಿಬೇಕಪ್ಪ ಅಂತಂದ್ರ ಮೊದಲ ಈ ದಾಸೋಹ ಮಾಡ್ಲಿಕ್ಕೆ ಕಟ್ಟಿಗೆಗಳು ಬೇಕು. ಕಟ್ಟಿಗೆಗಳನ್ನ ತಯಾರಿಕೆ ಕಡಿಯೋ ಕಾರ್ಯಕ್ರಮ ಹೆಂಗ್ ಮಾಡ್ತೀರಿ? ಯಾವ ರೀತಿ ಪ್ರಾರಂಭ ಆಗುತ್ತೆ? ತಯಾರಿಕೆ ಹೆಂಗ್ ಮಾಡ್ತೀರಿ? ನಾವು ಫಸ್ಟ್ಗೆ ಕಟ್ಟಿಗೆಯಿಂದ ಸ್ಟಾರ್ಟ್ ಮಾಡ್ತೇವ್ರಿ. ಕುಂಟಿ ಜಾತ್ರಿ ಮುಗಿದ್ ಕೂಡ್ಲೆ ಅಮಾಸಿ ಉಣಿವಿ ಮಾಡಿದ ಕೂಡ್ಲೆ ಕಟ್ಟಿಗೆ ಸ್ಟಾರ್ಟಿಂಗ್ ಮಾಡ್ತೇವೆ. ಯಾರು ಮಾಡ್ತಾರೆ ಇದನ್ನ? ನಾವ್ ಹಿರಿಯರು ಮಾಡ್ತಾರೆ, ಎಲ್ಲ ಕಮಿಟಿ ಎಲ್ಲ ಹಿರಿಯರು ಕಲ್ತ ಕಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. 3-4 ಟ್ಯಾಕ್ಟ್ರಿ ಬಿಡ್ತಾರೆ. ಅಲ್ಲೇ ನಮ್ಮೂರು ಟ್ಯಾಕ್ಟ್ರಿ ಯಾರು ಏನು ತಗಂಗಿಲ್ಲ, ಅವರ ಬಿಡ್ತಾರೆ ಎಲ್ಲ. ಅದು ಒಂದ್ ಅವ್ರ ಭಕ್ತಿ ಸೇವೆ ಅಂತಂದ ಮಾಡಕತ್ತೆ. ಊರಿನ ಗುರು ಹಿರಿಯರು, ಯುವಕರು, ಯುವತಿಯರು, ಶರಣರು, ಶರಣಿಯರು ಎಲ್ಲರೂ ಸಾಥ್ ಕೊಡ್ತಾರೆ. ಎಲ್ಲಾರು ಸಾಥ್ ಕೊಟ್ಟಲ್ಲಿ ಎಲ್ಲಾ ಒಂದ್ ಒಗ್ಗಟ್ಟಾಗಿ ನಮ್ಮೂರಾಗೇನ್ ಜಾತಿ ಭೇದ ಇಲ್ಲ. ಇವನಾರವ ಇವ ನಮ್ಮವ ಕೂಡಲ ಸಂಗಮ ದೇವ ಎಲ್ಲಾರು ನಮ್ಮರ. ಇವ್ರು ಯಾರು ಇವ ಯಾಕೆ ಬಂದ್ ಅವ ಯಾಕೆ ಬಂದಂತ ನಮ್ಮೂರಾಗ ಏನು ಇಲ್ಲ. ಎಲ್ಲಾರು ನಮ್ಮವ ಅಂತ ಒಳಗ್ ಕರ್ಕನಾರ ಅದಾರ, ಹೊರಗೆ ಯಾರು ಕಳ್ಸಾರಿಲ್ಲ. ಒಳ್ಳೆ ಜಾತ್ಯತೀತ ಊರು ನಿಮ್ದು. ಒಳ್ಳೆ ಜಾತ್ಯತೀತ ಊರು. ಯಾ ಕೋಮೋದಿಲ್ಲ, ಯಾವದಿಲ್ಲ. 45 ವರ್ಷ ಪುರಾಣ ಆದ್ರೆ ಪುರಾಣದಾಗ ಯಾರ ಜಗಳ ಅಂತ ಯಾವ್ದು ಗೆಲ್ಬೇರೆ ಯಾರ್ದು ಇಲ್ಲ. ಯಾರದ ಬರ್ಲಿ, ಯಾರದ ಹೋಗ್ಲಿ, ನಮ್ಮೂರಾಗ ಇಷ್ಟ ಆಗೈತ್ರಿ. ಇನ್ನ ಹೆಚ್ಚಿಗೆ ಹಿಂಗ ನಡ್ಕೊಂತ ಹೋಗ್ಲಂತ ದೇವ್ರಲ್ಲಿ ಆ ಶರಣ ಬಸವೇಶ್ವರನಲ್ಲಿ ಪ್ರಾರ್ಥನೆ ಮಾಡುತ್ತ ನನ್ನ 4 ಮಾತನ್ನು ಮಾತಾಡಕ್ಕಿಂತ ಕೊಟ್ಟಂತ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತ ನಮ್ಮ 4 ಮಾತನ್ನು ಮುಗಿಸುತ್ತೇವೆ. ನಮಸ್ಕಾರ. ಮೊದಲಿಗೆ ತಮಗೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಹ ಮಾಲೀಕರಾದ ಮುತ್ತಣ್ಣ ಸರ್ ಅವರಿಗೆ ಪ್ರಥಮದಲ್ಲಿ ನಮಸ್ಕಾರವನ್ನು ತಿಳಿಸುತ್ತಾ, ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿ ನಮ್ಮ ಗ್ರಾಮದಲ್ಲಿ ನಡ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಜಾತ್ರೋತ್ಸವದ ನಿಮಿತ್ತವಾಗಿ ಬಂದು ಇಲ್ಲೆಲ್ಲ ನಮ್ಮ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಇಲ್ಲಿ ಈ ನಮ್ಮ ಮಾರುತಿ ದೇವಸ್ಥಾನದ ಹತ್ತಿರ ಇಲ್ಲಿ ಇವತ್ತು ಸೇರಿಕೊಂಡು ನಮ್ಮ ಊರಿನ ಜಾತ್ರಾ ಸಂದರ್ಭದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ವಿವರ ಬಗ್ಗೆ ಸವಿಸ್ತರವಾಗಿ ಹಲವಾರು ನಮ್ಮ ಹಿರಿಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ನಿರ್ಭಾಜಪ್ಪ ಹುಣಸಾಳ್ರವರು ಹಾಗೂ ನಮ್ಮ ಪುರಾಣದ ಪಠಣಕಾರರಾದಂಥ ಹನುಮಂತಪ್ಪ ಹುಣಸಾಳ್ ಅವರು ಕೂಡ ಮಾತಾಡಿದರು. ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಚಿದಾನಂದಪ್ಪ ಗಂಜಾಳ್ ಶಿಕ್ಷಕ ಅವರು ಕೂಡ ಮಾತಾಡಿದರು. ಹಾಗೂ ಈಗ ನಮ್ಮ ಸರಿತಿ ಅಂದರೆ ನಾವು 1-2 ಮಾತುಗಳನ್ನು ಹೇಳ್ಬೇಕಂತ ಆಸೆ ಪಡ್ತೀವಿ. ಮತ್ತು ಏನಿಲ್ಲ, ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು 40-42 ವರ್ಷಗಳಿಂದ ಶರಣಬಸವೇಶ್ವರ ಪುರಾಣ ನಡೀತಾ ಬಂದಿರ್ತದೆ. ಈ ಪುರಾಣದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಗ್ರಾಮದ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಮಕ್ಕಳಿರ್ಬೋದು ಹಾಗೂ ತಾಯಂದಿರಿರ್ಬೋದು, ಪ್ರತಿಯೊಬ್ಬರು ಈ ಶರಣರ ಒಂದು ಜಾತ್ರೆಯಲ್ಲಿ ತಾವು ಎಲ್ಲರೂ ತನು ಮನ ಧನ ಸಹಾಯ ತಮ್ಮ ಕೈಲಿ ಏನು ಸಾಧ್ಯತೆ ಆಗುತ್ತೆ ಈ ಜಾತ್ರೆಯಲ್ಲಿ ಬಂದು ತೊಡಗಿ ಮತ್ತು ಈ ಜಾತ್ರೆಯಲ್ಲಿ ನಡೀತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಅವರು ಕೈ ಜೋಡಿಸಿ ಎಲ್ಲ ಶರಣರ ಕೃಪೆಗೆ ಪಾತ್ರರಾಗಿ ಎಲ್ಲ ಏನೇ ಇರಲಿ ಕೆಲಸ ಇವತ್ತು ಬಂದು ದುಡ್ತ್ಯಾರ. ಅವ್ರಿವ್ರು ಅನ್ನೋದು ಭಾಳ ಯಾರು ಕರೆಸಿಕೊಳ್ಳೋದಿಲ್ಲ, ತಾವು ಸ್ವತಃ ಬಂದು ದುಡ್ತ್ಯಾರ. ಪಕ್ಕದ ಈ ಶರಣಬಸವೇಶ್ವರ ಇತಿಹಾಸ ಜಾತ್ರೆ ಅಂದರೆ ನಮ್ಮ ಗ್ರಾಮದ ಶರಣಬಸಪ್ಪ ಅಂದರೆ ಶರಣಬಸಪ್ಪನ ಜಾತ್ರೆ ಮಾಡ್ತವಲ್ಲ, ಶರಣಬಸಪ್ಪ ನಮ್ಮೂರತ್ತೆ ಆತ, ಆತನೇ ಮದುಮಗ. ಪಕ್ಕದ ಗ್ರಾಮದ ತಾಳಿಕೆರೆ ಅವರು ಮಾದಮ್ಮನವರು, ಅದು ಶರಣಬಸಪ್ಪನವರ ಈ ಹೆಣ್ಣು ಮಕ್ಕಳ ಊರು ತಾಳಿಕೆರೆ, ಪಕ್ಕದ ತಾಳಿಕೆರೆ ಅವರು. ನಾವು ಇಲ್ಲಿಂದ ಶರಣಬಸವೇಶ್ವರ ಮೂರ್ತಿಯನ್ನು ಇದು ಮಾಡಿ ಮತ್ತೆ ಅಲ್ಲಿಂದ ನಾವು ಒಂದು ಕನ್ಯೆ ಅಂತ ಹಿರಿಯರಿಗೆ ಹಾಕಿ ಕೊಟ್ಟರ ಮಾರ್ಗ. ಅದೇ ರೀತಿಯಾಗಿ ಅಲ್ಲಿಂದ ಒಂದು ವಧುವನ್ನು ತಂಬಂದು ಮಾದಮ್ಮನವರನ್ನ ತಂಬಂದು ಅಲ್ಲಿ ಬ್ಯಾಳೆ ಕುಟುಂಬದವ್ರು ಅಂತಂದು ತಾಳಿಕೆರೆ ಅವರು ಅವ್ರ ಮನೆಯಲ್ಲಿ ಆ ಕನ್ಯೆ ಶರಣಬಸಪ್ಪಗೆ ನಾವು ಕನ್ಯೆ ತಗೊಂತೀವಿ. ಅವರು ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಆ ಊರಿನವ್ರು ಎಲ್ಲರೂ ಕರ್ಕೊಂಬಂದು ಒಂದು 2-3 ಗಾಡಿ ಟ್ಯಾಕ್ಟ್ರಿ ಅವರು 1-2-3 ಗಾಡಿ ಮೂಲಕ ಬಹಳ ಡೊಳ್ಳು ಭಜನೆ ಮೂಲಕ ಹಾಗೂ ಇನ್ನಿತರ ವಾದ್ಯಗಳ ಮೂಲಕ ನಮ್ಮ ಗ್ರಾಮಕ್ಕೆ ಬಂದು ಆವತ್ತಿನ ದಿನದಲ್ಲಿ ಇಲ್ಲಿ ಜಾತ್ರೆಯಲ್ಲಿ
ಆ ಶರಣಬಸವೇಶ್ವರ ವಿವಾಹವನ್ನು ಇಟ್ಟುಕೊಂಡು ಹಮ್ಮಿಕೊಂಡು ಪ್ರತಿ ವರ್ಷ ಮಾಡ್ಕೊಂತ ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಈ ವಿಶೇಷವಾಗಿ ಏನಂದ್ರೆ ನೀವು ಕೇಳಿದ ಹಾಗೆ ಮೊದಲಿದ್ದಾನು ಈಗ ಸ್ಟಾರ್ಟಿಂಗ್ ಪೂರ್ವದಲ್ಲಿ ಶರಣಬಸವೇಶ್ವರ ಜಾತ್ರೆ ಪೂರ್ವದಲ್ಲಿ ಈ ಕಟ್ಟಿಗೆಯನ್ನು ತರೋದಿರಲಿ ಹಾಗೂ ಅಡಿಗೆ ಮಾಡೋ ವ್ಯವಸ್ಥಾಪಕರಿರಲಿ ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಕೊಳ್ತಾರೆ, ಒಗ್ಗಟ್ಟಾಗಿ ಎಲ್ಲರೂ ಮಾಡ್ತು. ಹಾಗಾಗಿ ನಾನು ಈ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣೋ ಶರಣಾರ್ಥಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬರಗಾಲದ ಬಂಟ ಕಲಬುರಗಿ ಶ್ರೀ ಶರಣಬಸವೇಶ್ವರ ಒಂದು ಜಾತ್ರೆಯ ಅಂಗವಾಗಿ 2025ನೇ ತಿಂಗಳ 3 ತಾರೀಕು 19 2025 ಆವತ್ತಿಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಯುವಕ ಮಿತ್ರರು, ನಮ್ಮ ಕಮಿಟಿಯ ಹಿರಿಯರು ಹಾಗೂ ನಮ್ಮೆಲ್ಲ ಇಂದ ಸದಸ್ಯರು ಎಲ್ಲರೂ ಪರಿಶ್ರಮವಾಗಿ ಕಾಯಕ ಮಾಡಿದ್ರು. ಅವತ್ತು ಜಾತ್ರೆ ಹೆಂಗ ನಡೀತೆ ಅನ್ನೋದು ನಮಗೆ ಭಾಳ ವಿಚಿತ್ರ ಆಗುತ್ತೆ. ಜಾತ್ರೆ ನಡಿಬೇಕಾದ್ರ ಕಾರಣ ನಮ್ಮ ಗ್ರಾಮದಲ್ಲಿ ನಿಷ್ಠೆ, ಶ್ರದ್ಧೆ, ಭಕ್ತಿ ಇವು 3 ನಡುವೆ ಒಂದು ಸ್ವಾಭಿಮಾನ ಇಟ್ಕೊಂಡು ಜಾತ್ರೆ ನಡೆದೈತೆ. ಪ್ರತಿ ವರ್ಷದಂತೆ ಜಾತ್ರೆಯ ಪೂರ್ಣ ನಾವು ಒಂದು ಟೈಮ್ ಫಿಕ್ಸ್ ಮಾಡಿದ್ದೀವಿ. 7:45ರಿಂದ 9 ಗಂಟೆವರೆಗೂ ಪೂರ್ಣ ನಡೀತಿದೆ ನಮ್ಮ ಈ ದೇವಸ್ಥಾನದಲ್ಲಿ, ಮಾತೇಶ್ವರ ದೇವಸ್ಥಾನದಲ್ಲಿ. ಟೈಮಿಂಗ್ 7:45ಕ್ಕೆ ಅವ್ರಿಗೆ ಕೊಟ್ಟಿದ್ದೀವಿ. 8 ಗಂಟೆನಲ್ಲೇ ಎಲ್ಲರೂ ನಮ್ಮ ಪೂರ್ಣದಲ್ಲಿ ಭಾಗಿಯಾಗ್ತಾರೆ. ಶರಣೀಯರಾಗಿರ್ಬೋದು, ಶರಣರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅಡುಗೆ ವ್ಯವಸ್ಥಾಪಕರಾಗಿರ್ಬೋದು, ಎಲ್ಲ ನಮ್ಮ ಕಮಿಟಿ ಹಿರಿಯರಾಗಿರ್ಬೋದು, ಎಲ್ಲರೂ 8 ಗಂಟೆ ಒಳಗೆ ನಾವಿಲ್ಲಿ ಸೇರ್ಪಡೆಯಾಗಿ ಪೂರ್ಣದಲ್ಲಿ ಎಲ್ಲರೂ ಭಾಗಿಯಾಕು. ಅಂದ್ರೆ ಶರಣಬಸವೇಶ್ವರ ಚರಿತ್ರೆಯಲ್ಲಿ ಶರಣಬಸಪ್ಪ ಅವರು ತಮ್ಮ ಜೀವನ ಯಾಕೆ ನಡೆಸಿದರು, ಅವರು ತಮ್ಮ ದಂಪತಿಗಳು ಸತಿಪತಿ ಜೀವನದಲ್ಲಿ ಅದ್ರ ಬಗ್ಗೆ ನಾವು ಆಳವಾಗಿ ತಿಳ್ಕೊಂಡು ಅದು ನಮ್ಮ ಗಮನಕ್ಕೆ ತಗೋಬೇಕಲ್ಲ. ಪ್ರತಿ ವರ್ಷ ನಾವು ಅದಾಗ ಸ್ವಲ್ಪ ಕಣ್ಣಾಡಿಸಿ ನೋಡಿದಾಗ ಶರಣರ ಜೀವನ ಯಾವ ಥರ ಮಾಡಿದರು, ನಾವು ಕೂಡ ಆ ಚರಿತ್ರೆ ಬಗ್ಗೆ ಪೂರ್ಣ ಕೇಳಿ ಅದನ್ನು ನಾವು ಸ್ವಲ್ಪ ಅಳವಡಿಸಿದಾಗ ನಮ್ಮ ಜೀವನ ಅಗದಿ ಸಲೀಸಾಲವಾಗಿ ಸಾಗುತ್ತೆ. ಆಮೇಲೆ ಶರಣರು ಯಾಗ ಜೀವನ ಮಾಡಿದ್ರಂದ್ರೆ ದೊಡ್ಡಪ್ಪ ಶರಣಪ್ಪನ ಪಾಲು ಕೇಳಿದಾಗ ಪಾಲು ಕೊಡಗಲಿಲ್ಲ. ನಿಮ್ಮಂತೆ ನಾವೇನಂತು ಏನೋ ಒಂದು ಒಳ್ಳೆ ಪ್ರಶ್ನೆ ಉತ್ತರ ಮಾತಾಡ್ತು. ಅವ್ರೇನಂದ್ರು ಶರಣರು, ನಿನಗೆ ಏನು ಬೇಕಪ್ಪ ಅದನ್ನೆಲ್ಲ ನೀನು ತಗೋ, ನಿನಗೇನು ಅದು ಬ್ಯಾಡ ಅನಿಸ್ತೈತೆ ಅದನ್ನೆಲ್ಲ ಬಿಡು ಅಂದ್ರು ಅವರು. ಯಾರು ದೊಡ್ಡಪ್ಪನವರು. ಶರಣರು ಏನಂದ್ರು, ಆಗಲಿ ಬಿಡು ನಿಮ್ಮ ಅಭಿಪ್ರಾಯದಂತೆ ಇರಲಿ ಅಂದ್ರು ಅವರು. ದೊಡ್ಡಪ್ಪವ್ರು ಏನು ಮಾಡಿದ್ರು, ತಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ತಮಗೆ ಬ್ಯಾಡದ್ದು ಕರ್ಕಿ ಹೊಲ ಬಿಟ್ರು. ಶರಣಪ್ಪಗ ಕರ್ಕಿ ಹೊಲ ಬಿಟ್ರು ಕೂಡ ಶರಣಪ್ಪ ಹೋಗಿ ಅಲ್ಲಿ ತನ್ನ ಜೀವನದ ಪ್ರಕಾರ ಬಿತ್ತನೆಗೆ ಮಾಡಿದ್ರು. ಬಿತ್ತನೆಗೆ ಮಾಡಿದ ಪ್ರಕಾರ ಆ ಹೊಲದಲ್ಲಿ ಕಸನೇ ಇತ್ತು, ಕಸದ್ರು ಕೂಡ ಬೆಳೆನೇ ಇತ್ತು. ಆಮೇಲೆ ಪಕ್ಷಿಗಳು, ಗುಬ್ಬಿ, ಕಾಗಿ, ಅನೇಕ ದನಗಳು, ಕರಗಳು ಎಲ್ಲವೂ ಆ ಹೊಲದಲ್ಲಿ ಜೀವನ ಮಾಡ್ತಿದ್ವು. ಮತ್ತೆ ಶರಣರು ಏನು ಮಾಡಿದ್ರು, ಅದು ಒಂದು ದಿವಸ ಹೋಗಿ ಹೊಲ್ದಾಗ ನೋಡಿದಾಗ, ಇಲ್ಲ ಇವಾಗ ನೀರಿಂದ ಭಾಳ ಕೊರತೆ ಇದೆ, ನೀರು ತೆಗೆದುಕೊಂಡು ಹೋಗಿ 4 ಮೂಲೆಗೆ ಒಂದು ಪಾತ್ರೆ ಒಳಗೆ ಒಂದು ದೋಣಿ ಒಳಗೆ ಅವು 4 ಮೂಲೆಯಲ್ಲಿ ಇಟ್ಟು ಮತ್ತು ಆ ನೀರು ಸಮೇತ ಹಾಕ್ಸ್ಬಂದ್ರು ಅವರು. ಅಂದ್ರೆ ಶರಣರ ಜೀವನವು ನಮ್ಮ ಜೀವನಕ್ಕೂ ಭಾಳ ವ್ಯತ್ಯಾಸ ಇದೆಯಲ್ಲ. ನಾವು ನಮ್ಮೆಲ್ಲ ಏನಾರ ಗುಬ್ಬಿಕಾಯಿ ಬಂದ್ರೆ ನಾವು ಅಲ್ಲಿಗೆ ತಗೊಂತು ಅವನ್ನ ಓಡಿಸ್ತು. ಅವ್ರು ಶರಣರ ಜೀವನ ಯಾಗ ಮಾಡಿದ್ರು, ಗುಬ್ಬಿ ಕಾಯಿಗಳು ತಿಂದು ಉಳಿದು ಉಳ್ಳಿ ಅಂದ್ರು. ಅದಕ್ಕೆ ನಮ್ಮ ಗ್ರಾಮದಲ್ಲಿ ನಾವೇನು ಮಾಡಿದ್ದೀವಿ, ಶರಣರ ಪೂರ್ಣ ಒಂದು 40ರಿಂದ 45 ವರ್ಷ ನಮ್ಮ ಗ್ರಾಮದಾಗ ಪ್ರಾರಂಭ ನಡೀತಿದೆ. ಈ ವರ್ಷ ಅಗ್ದಿ ಶ್ರದ್ಧೆ, ಭಕ್ತಿ, ನಿಷ್ಠೆ, ಅಲ್ಲಿಂದ ಅದ್ರೊಳಗೆ ಸ್ವಾಭಿಮಾನ, ಯುವಕರಿಗೆ ಸ್ವಾಭಿಮಾನ, ಎಲ್ಲರೂ ಕಾಯಕ ಮಾಡ್ಯಾರ. ಕಾಯಕ ಯಾರು ಮಾಡಿಲ್ಲ ಅನ್ನಂಗಿಲ್ಲ, ಕಾಯಕ ಹೆಚ್ಚಿನ ರೀತಿಯಲ್ಲಿ ಮಾಡ್ಯಾರ. ಇನ್ನ ಮಾಡ್ಬೇಕು ಅನ್ನೋದು ಕೊರತೆ ಇದೆ ಜನರಿಗೆ. ನಾನು ಈ ವರ್ಷ ಇನ್ನೊಂದು ಸ್ವಲ್ಪ ಮಾಡ್ಬೇಕಾಗಿತ್ತು, ಇನ್ನೊಬ್ರು ಹೇಳಿದ್ರು ಹೋಗಿ ನಾನು ಮಾಡಿದ್ನಲ್ಲ, ಹೇಳದಂತೆ ನಾನು ಮಾಡ್ಬೇಕು ಅನ್ನೋದು ಯುವಕರಲ್ಲಿ ಸ್ವಾಭಿಮಾನ ಉಂಟಾಗೈತೆ. ಅವರಲ್ಲಿ ಕಾಯಕದಲ್ಲಿ ಶರಣರ ಕಾಯಕ ಯಾರು ಕರೆಯಂಗಿಲ್ಲ. ಕಾರ್ಯದಿಂದ ಮಾಡಪ್ಪ ಅಂತಂದ್ರೆ ಅವ್ರ ಪಾಪ ಹೇಳಿದ್ರಂತ ಮಾಡ್ತಾರ, ಆರು ಹೇಳಾರ್ದಂತೇನೆ ಮಾಡೋದು ಜಾಸ್ತಿ ನಮ್ಮ ಗ್ರಾಮದಾಗ. ಎಲ್ಲ ಇಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ನಾವು ನೋಡಿದ್ವಪ್ಪ ಅಂದ್ರ ನಮ್ಮ ಶರಣರು ನಮ್ಮ ಗ್ರಾಮಕ್ಕೆ ಬಂದು ತಮ್ಮ ಚರಿತ್ರೆ ಏನು ಐತಲ್ಲ ಆ ಚರಿತ್ರೆಯನ್ನು ನಾವು ನೋಡಿದಾಗ, ಆ ಚರಿತ್ರೆ ಒಂದು ದಂಪತಿಗಳ ಜೀವನ ಏನು ನಡೆಸಿದ್ರಲ್ಲ
ಆ ತರ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ. ಹೆಂಗ್ ನಡೀತಾ ಇದೆ ಅಂದ್ರೆ ಒಂದು ಮನೆಯಲ್ಲಿ ಏನೋ ಒಂದು ನ್ಯಾಯ ನಿಬದ್ಧಿ ಇಲ್ಲದಂತೆ ಶರಣರು ಅವ್ರ ಮನೆಯಲ್ಲಿ ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನೋ ಇದ್ದು ಅಂದ್ರ ಶರಣರ ಅವ್ರ ಮನೆಯಲ್ಲಿ ಅವ್ರ ಕಿವಿಯಾಗ ಹೋಗಿ ಇದು ಹೆಂಗಲ್ಲ ಅನುಸರಿಸ್ಕೊಂಡು ಹೋಗ್ರಿ ಅಂತಂದು ಹೇಳ್ತಾರೆ ಶರಣರು. ನಾನು 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಗುರು ಬಸವ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಾವು ಈ ನಮ್ಮ ಊರಲ್ಲಿ ಶರಣಬಸವೇಶ್ವರ ಪುರಾಣ ಸ್ಟಾರ್ಟ್ ಆಗಿ ಒಂದು 45 ವರ್ಷ ಆಯ್ತು ಸರ್. 46 ವರ್ಷ ಆಯ್ತು ಸರ್. ನಾವು ಸಣ್ಣ ಹುಡುಗರು ಇದ್ದಾಗ ಸಾಲಿ ನಮ್ಮೂರ ನಾವು ಪ್ರೈಮರಿ ಕಾಲೇಜ್ನಾಗಿದ್ದಾನೆ ಈ ಶರಣಬಸವ ಪುರಾಣದ ಭಾಗಿಯಾಗಿದ್ವಿ. ಏನೊಂದು ಕಸನದ ಇರ್ಬೋದು ಹುಡುಗರದ್ನಾಗ ಎಲ್ಲ ಮಾಡ್ಕೊಂತ 45 ವರ್ಷ ಇದು ಮಾಡಿದ್ ಸರ್. ನಮ್ಮೂರಲ್ಲಿ ಆಧ್ಯಾತ್ಮ ಅಂದ್ರೆ ಒಂದು ಅಳತಿ ಇದು ಇದ್ದಂಗೆ ಸರ. ಈಗ ಹಬ್ಬದ ಹುಟ್ಟಿದ್ದಂಗ ಆಧ್ಯಾತ್ಮ ಅಂದ್ರೆ ಹಬ್ಬದ ಹುಟ್ಟಿದ್ದಂಗ ನಮ್ಮೂರಾಗ ಪುರಾಣ ಇರ್ಬೋದು, ಒಂದು ಶರಣರ ಒಂದು ಪ್ರವಚನ ಇರ್ಬೋದು, ವಾರಕ್ಕೊಮ್ಮೆ ಇರ್ಬೋದು, ಇಲ್ಲಿ ತಿಂಗಳಿಗೊಮ್ಮೆ ಇರ್ಬೋದು, ಒಂದು ಉಣಿಗೊಂದು ಇರ್ಬೋದು. ನಮ್ಮೂರಾಗ ಒಟ್ಟ ಏನೋ ಅಂದ್ರೆ ಒಟ್ಟ ಒಂದು ಏನ್ ಮಾಡಿದ್ರು ಒಂದು ಹಬ್ಬದ ವಾತಾವರಣ ತರ ಸೃಷ್ಟಿ ಮಾಡ್ತಾರ. ಅಲ್ಲಿಂದ ಇದು ಶರಣಬಸವ ಪುರಾಣದಿಂದನ ಲಾಭ ಏನಂದ್ರೆ ನಮ್ಮೂರು ಇರೋದು ಸಣ್ಣದು ಏನು ಕೊಡೋದ ಧಾನ್ಯಗಳ ಏನೋ ನಾವು ಯಾರಿಗೆ ಏನೋ ₹1 ಒತ್ತಡ ಹಾಕಂಗಿಲ್ಲ ಯಾರಿಗೇನ ಇಷ್ಟಂತೇಳಿ ನಿಗದಿತನ ಮಾಡಂಗಿಲ್ಲ. ಕೊಟ್ಟಂತರಾಗನ ಜಾತ್ರೆ ಮಾಡಿ ಉಳಿದಾಣದಿಂದ ಒಂದು ಶರಣಬಸಪ್ಪನ ಗೋಪುರ ಆಗಿರ್ಬೋದು, ಒಂದು ಮಾರುತೇಶ್ವರ ಗುಡಿ ಆಗಿರ್ಬೋದು, ಅಲ್ಲಿಂದ ಒಂದು ಏನೋ ಊರಾಗ ಒಂದು ಏನಾರ ಇದ್ನ ನಮ್ಮ ದುಡ್ಡಲ್ಲೇ ನಾವು ಹಾಕಿ ಜಾತ್ರೆಯಿಂದ ಬರ್ತಕ್ಕಂಥ ಹಣದಿಂದನ ನಾವೆಲ್ಲ ಮಾಡಿ ಅದು ಇದು ಮಾಡ್ತೀವಿ. ಹಂಗಾಗಿ ನಮ್ಮೂರಾಗ ಒಂದು ವಿಶೇಷ ಏನಂದ್ರೆ ಯಾರು ಏನೋ ಅದಕ್ಕೆ ಹಣದ ಆರ್ಥಿಕ ಇರ್ಬೋದು, ಅಲ್ಲಿಂದ ಏನೋ ಒಂದು ಇದಿರ್ಬೋದು, ಎಲ್ಲ ಬಿಟ್ಟು ತಮ್ಮ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡ್ತಾರಲ್ಲ. ಹಿಂಗಾಗಿ ಒಂದು ಕಾರ್ಯಕ್ರಮ ನಡಿಬೇಕಾದ್ರ ಯಾರ್ದ ಅಡಚಣೆ ಇಲ್ಲದೆ ಎಲ್ಲರೂ ನಮ್ಮ ಮನಿದಂತೇಳಿ ಮಾಡ್ತಾರಲ್ಲ. ಹಂಗಾಗಿ ಒಂದೆಲ್ಲ ಅದ್ದೂರಿಯಾಗಿ ನಡಕೈತಿ. ನಾವು ನಮ್ಮ ನೋಡಕತ್ತ ಸುತ್ತಹಳ್ಳಿಯಾಗ ವಿಚಾರ ಮಾಡಿದ್ನಿ ಅಂದ್ರೆ ನಮ್ಮ ರೋಡ್ ಕಾರ್ಯಕ್ರಮ ಎಲ್ಲಿ ನಡೆಯಂಗಿಲ್ಲ ನನ್ನ ಅನಿಸಿಕೆ ಪ್ರಕಾರ. ವಾರಕ್ಕೊಮ್ಮೆ ಇರ್ಬೋದು, ತಿಂಗಳಿಗೊಮ್ಮೆ ಇರ್ಬೋದು, ಉಳಿಗೊಮ್ಮೆ ಇರ್ಬೋದು, ಅಮಾವಾಸ್ಯೆಗೊಮ್ಮೆ ಇರ್ಬೋದು, ಪ್ರಸಾದ ಸೇವನೆ ನಿರಂತರವಾಗಿರ್ತೈತೆ. ಹಂಗಾಗಿ ಇವೆಲ್ಲ ನಡೀತಾ ಅಂದ್ರೆ ಊರಾಗ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಎಲ್ಲರ ಭಕ್ತಿಯಿಂದ ಮಾಡ್ತಾರಲ್ಲ. ಇದಂತೇಳಿ ನನಗೆ ಒಂದೆರಡು ಮಾತು ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮ ಚಲನ್ಗೆ ಧನ್ಯವಾದ ಹೇಳ್ತೀನಿ ಸರ್. ನಮಸ್ಕಾರ ಸರ್. ಈ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಹೇಳಿ ಸರ್. ನಮ್ಮೂರು ಜಾತ್ರೆ ಅಂದ್ರೆ ಒಂದು ವಿಶೇಷ. ಅಂದ್ರೆ ಶರಣಬಸಪ್ಪ ಜಾತ್ರೆ ಅಂದ್ರೆ ಭಾವೈಕ್ಯತೆಯ ಜಾತ್ರೆ ಅಂತ ನಾವು. ಯಾಕಂದ್ರೆ ಎಲ್ಲಾ ಏನ್ ಸಮುದಾಯ ಮುಸ್ಲಿಂ ಇರ್ಬೋದು, ಇವತ್ತೆಲ್ಲಾ ಏನ್ ಸಮುದಾಯದವರು ಸೇರಿ ಒಂದು ಭಾವೈಕ್ಯತೆಯ ಜಾತ್ರೆ ಅದೇ ಶರಣಬಸಪ್ಪ ಜಾತ್ರೆ ಅಂತ ನಾವು ಒಂದು ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀವಿ. ಇಲ್ಲೇನಂದ್ರೆ ನಿಸ್ವಾರ್ಥವಾಗಿ ದುಡಿತಾರೆ ಯಾರು. ಜಾತ್ರೆಯಿಂದ ನೀವ್ ಏನ್ ಕಲ್ತ್ರಿ? ಒಳ್ಳೆ ಸಂಸ್ಕಾರ, ಸಂಪ್ರದಾಯ, ಒಳ್ಳೆ ಸಂಸ್ಕಾರ ಕಲ್ತೀವಿ ಸರ್. ಒಳ್ಳೆ ಸಂಸ್ಕಾರ. ಶರಣಬಸಪ್ಪನವ್ರು ಬಂದ ಆದಿ ಹೆಂಗಿತ್ತು, ಅವ್ರ ಜೀವನ ದರ್ಶನ ಏನು 21 ದಿನಗಳ ಕಾಲ ಕೇಳಿದ್ವಲ್ಲ, ಅದ್ರ ತಕ್ಕಂಗ ನಾವು ನಮ್ಮ ಜೀವನದಲ್ಲಿ ಅವರು ಏನ ತತ್ವ ಆದರ್ಶಗಳು ಸಿದ್ಧಾಂತಗಳು ಅಳವಡಿಸ್ಕೋಬೇಕಂತಂದು ಮನಸ್ಸು ಆಯ್ತು ಸರ್. ನಿಮ್ ಮಕ್ಕಳಿಗೆ ಏನ್ ಅದನ್ನ ಕಲಿಸ್ತೀರಾ? ನಮ್ಮ ಮಕ್ಕಳಿಗೂ ಸಹ ಅದೇ ತರನ ಬಾಳ್ಬೇಕಂತ ನಾವು ಅವ್ರಿಗೆ ಇದ್ ಮಾಡ್ತೀವಿ ಸರ್. ಅಂತಿದೀವಿ, ನಾವು ಕಲಿಸ್ತೀವಿ ಸರ್. ಅಂದ್ರೆ ಹಿರಿಯರ ಏನ್ ಹಾಕೊಡ್ರಲ್ಲ ನಮ್ಗ, ಅದೇ ಮಾರ್ಗದಲ್ಲಿ ನಡಿಬೇಕು ನಾವು ನಡೀತೀವಿ ಸರ್. ಹಿರಿಯರ ಮಾರ್ಗವೇ ಸನ್ಮಾರ್ಗ. ಹೌದು ಸರ್. ಯಾಕಂದ್ರೆ ಹಿರಿಯರ ಮಾರ್ಗದಲ್ಲಿ ಅಮೃತ ಇದೆ, ಅಮೃತ ಸವಿರಿ ಅಂತ ಅವ್ರು ಹೇಳ್ತಾರ. ನಾವು ಬೇರೆ ಮಾರ್ಗ ಹಿಡ್ಕೊಂಡು ಹೋಗಲ್ಲ ಸರ್. ಹೌದಲ್ಲ, ಕೈ ಮಾರ್ಗ ಬಿಟ್ಟು ಸಿಹಿ ಮಾರ್ಗಕ್ಕೆ ಹೋಗ್ತೀವಿ ಸರ್. ಆ ಸಿಹಿ ಮಾರ್ಗವನ್ನು ತಂದು ಕೊಡೋದೇ ಶರಣಬಸವೇಶ್ವರ ಜಾತ್ರೆ. ಅದಕ್ಕೆ ಜಾತ್ರೆ ಮಾಡ್ಯಾರ. ಹೌದು ಸರ್. ಥ್ಯಾಂಕ್ ಯು. ಒಳ್ಳೆ ಮಾತು ಹೇಳಿರಿ ನೋಡ್ರಿ. ಓಕೆ, ಥ್ಯಾಂಕ್ ಯು. ನೀವೇನ್ ಅವು ಸಣ್ಣ ಹುಡುಗರ ಚಲೋ ಆತ್ರಿ. ನಮ್ಮೂರಿಗಿನ ಕರೆಂಟ್ ಬಂದಿದ್ದಿಲ್ರಿ ಇಲ್ಲಿ. ಅವಾಗಲಿದ್ದಾನ ಸ್ಟಾರ್ಟ್ ಆದ್ರಿ. ಕರೆಂಟ್ ಇದ್ದಿಲ್ರಿ. ನಾವು ಸಣ್ಣ ಹುಡುಗರು ಇದ್ದಾಗ ಆರ್ಯಾಡದಾಗ ಅವಾಗಲಿದ್ದಾನ ಸ್ಟಾರ್ಟ್ ಮಾಡಿದ್ರಿ ನಮ್ಮೂರ್ ಹಿರಿಯರು. ಜಾತ್ರೆ ಮಾಡ್ತಾರ ಅಂದ್ರಿಂದ 2 ವರ್ಷಕ್ಕೆ ಕರೆಂಟ್ ಬಂತ್ರಿ. ಜಾತ್ರೆ ಕರೆಂಟ್ ಬಂದು ಅವಾಗಲಿದ್ದಾನ ಜಾಸ್ತಿ ಐತ್ರಿ ನಮ್ಗ. ತಿಪ್ಪಿ ಹೋಗಿ ಸಗಣಿ ಹಿಡ್ಕೊಂಡ್ ಬಂದು ಸಾರಿಸಿ ಉಸುಗ್ ದಬ್ಬಿ ಎಲ್ಲಾ ದುಡ್ತಿದ್ರಿ ನಾವು ಸಣ್ಣ ಹುಡುಗರದಾಗದನ. ಈ ಗುಡಿ ಮುಂದ್ರಿ ಧೂಳತ್ರೇನೆ ಇಲ್ಲಿ ಬಂಡಿ ಗಿಂಡಿ ಏನಿದ್ದಿಲ್ರಿ. ಇವೆಲ್ಲ ಸಣ್ಣ ಅಲ್ಲ ಮಣ್ಣಿನ ಗುಡಿ ಇದ್ವಿ ನಾವು. ಅವಾಗಲಿದ್ದಾನ ನಾವು ಜಾತ್ರೆ ಮಾಡ್ಕೊಂತ ಬಂದಾಗ 42 ವರ್ಷದಾಗ ನಾವು ಹಿರಿಯರಾದ್ರಿ. ಇಲ್ಲಿ 42 ವರ್ಷ ಆಯ್ತು ನಮ್ ಕೈಯಾಗ ಹಿರಿಯತನ ಬಂತ್ರಿ. ನಾವು ಕಸ ಬಳದಾರ್ರಿ. ನಾವು ಇಲ್ಲಿ ಸೇವೆ ಮಾಡಿದಾವ್ರಿ. ಮೊದ್ಲ ಹುಡುಗರ ಬರೀ ದುಡಿಯೋದ ನಾವು. ಹಿರಿಯರಾದಂತವ್ರು ಏನ್ ಸಗಣಿ ಕಸ ಬಳಸಕತ್ರಿ,
ಧೂಳ ಬೆಳೆಯಕತ್ತಿದ್ವಿ ಇಲ್ಲಿಂದ ಇದು ಅಂದ್ರ ತಾಪ ತಮ್ಮ ನಡ್ಸಕತ್ತಿದ್ವಿ ಎಲ್ಲಾ ಮಾಡ್ತಿದ್ವಿ. ಎಷ್ಟ್ ದಿನ ಜಾತ್ರೆ ಅವಾಗ ನಿಮಗ 21 ದಿವಸ ಜಾತ್ರೆ ಅವಾಗ್ಲೂ ರೀ. ಈ ಚಿದಾನಂದಪ್ಪ ಸರ್ ಆಗ್ಲಿ ಪುರಾಣ ಹೇಳ್ತಿದ್ರೇನ್ರಿ? ಹೇಳ್ತಿದ್ರಿ ಅವಾಗ. ಅವ್ರು ನಮ್ಮೂರ ಓದಿದ್ರಿ ಚಿದಾನಂದಪ್ಪ ಸಾವ್ಕಾರ ಅಂತ ಹೇಳಿ. ಅವಾಗ್ಲಿಂದ ಪುರಾಣಕ್ಕೆ ಅಡಿಯಪ್ಪ, ಬಡಗಿರಸರು ಸಾಬು, ಪರಂಗಿ ಮಾಸ್ತರ್ ದೊಡ್ಡ ಇದ್ರಿ. ಅವ್ರೆಲ್ಲ ಅದ ಮಾರ್ಗಲಿದ್ದನ ನಾವು ಮಾಡ್ಕೊಂತ ಬಂದು 42ನೇ ವರ್ಷಕ್ಕೆ ನಮ್ ಕೈಯಾಗ ಇರತನ ಬಂದ್ಬಿಡ್ತೀವಿ. ಅದು ನಮ್ಗೆ ಗೊತ್ತಿಲ್ರಿ. 42 ವರ್ಷ ಹೆಂಗ್ ಹೋಗ್ಯಾವ ಅನ್ನೋದು ನಮ್ಗೆ ಗೊತ್ತಿಲ್ರಿ. ನಾವನ ದುಡ್ದಾರ ನಮ್ ಕೈಯಾಗ ಇರತನ 42 ವರ್ಷ ಶರಣಪ್ಪ ನಮ್ಗೆ ಹೆಂಗ 1 ದಿನಕ್ಕೆ ಕಳ್ಸನೋ 2 ದಿನಕ್ಕೆ ಕಳ್ಸನೋ ಗೊತ್ತಿಲ್ಲ. ಹಂಗ ಬಂದು 42ನೇ ವರ್ಷಕ್ಕೆ ನಾವ್ ಇರತನ ಮಾಡಿದಿರಿ. ಈಗ 3ನೇ ವರ್ಷ ಆತ್ರಿ ಮಾಡಿದಿರಿ. ನಾನು ನಮ್ಮ ಸ್ವಾಮಿ ಸಾಬ್ ಶರಣಪ್ಪ ಪರಂಗಿ ಮೂವರು ನಮಸ್ಕಾರ. ಅವ್ರಿಂದ ಮಾಡ್ಕೊಂಬಂದ್ ಇಲ್ಲಿಗೆ ಅಂತ ಈ ಜಾತಿ ಪ್ರಕಾರ ಇಷ್ಟು ವರ್ಷ ಜೀವನ ಮಾಡಿರಿ, ನೀವ್ ಅನುಭವಿಸಿರಿ ಅಂತ ಹೇಳಿದ್ರಲ್ಲ, ದೊಡ್ಡವರಾಗಿರಿ. ಈ ಬದುಕಂದ್ರೆ ಏನ? ಬದುಕಂದ್ರ ನೋಡ್ರಿ, ಆ ಶರಣಪ್ಪಲಿಂದನ್ರಿ ನಮ್ಮೂರಾಗ ಇವತ್ ಮಕ್ಕಳನ್ನಾಗಲಿ, ಇವತ್ತು ದವಸ ಧಾನ್ಯದಿಂದ ಆಗಲ್ರಿ, ಮಕ್ಕಳ ಅಂದ್ರೆ ಇವತ್ತು ಆಯ್ರ ಮಾಡ್ಕೊಂಡಿರ್ತೀವ್ರಿ. ಅಂಗಿ ಪಂಗಿ ಎಲ್ಲ ಜಾತ್ರೆಯಾಗ 30-40 ಸಾವಿರ ರೂಪಾಯಿದಂತ ತನ ಆದ್ರೂ ಅಂಜಿಲ್ರಿ. ಹಿಂದಕ್ ರೊಕ್ಕ ನೋಡಿಲ್ರಿ ಅವ್ರು. ಅದನ್ನ ಪಾದಕನ ಬಿದ್ದೀವ್ರಿ. ಅಷ್ಟಷ್ಟು ರೊಕ್ಕ ಕೊಟ್ಟು ದುಡ್ಡು ತಗೊಂಡ್ ಮಕ್ಕಳು ಕೊಟ್ಟು ಬಿಟ್ರಿ ನಮ್ಮೂರ ಶರಣಪ್ಪ. ಕಲಬುರಗಿಯಿಂದ ಇಲ್ಲಿಗೆ ಹೇಳದ್ ಬಿಟ್ಟಾನ್ರಿ. ಆ ನಮನಿ ಉಲ್ಲಾಸ ನಮಗ ಜಾತ್ರೆ ಒಳಗ. ಅದ್ರಂತ 20-25 ದಿವಸ ಕಾಲ ನಡ್ಕೊಂಡ್ ಬಂದು ರೊಕ್ಕ ಅಂದ್ರೆ ಗೊತ್ತಿಲ್ರಿ, ಅಷ್ಟ ಬಾಯಿಸಿ ಬಿಡ್ತಾರ್ರಿ ನಮ್ಮೂರಾಗ. ಜಾತ್ರೆ ರೊಕ್ಕ ಅಥವಾ ಇನ್ನ ಆ ಶರಣಪ್ಪನ ನಮಗ ಬದುಕು. ಅದನ್ನ ನಂಬಿ ನಾವು ಬಾಳೆ ಮಾಡೋದು. ರೊಕ್ಕ ನೋಡಂಗಿಲ್ರಿ. ಆ ಶರಣಪ್ಪಲಿಂದ ನಮ್ಗೆ ಬಹಳ ಉತ್ಪನ್ನ. ಅಷ್ಟಾಗಿ ಇಲ್ಲಿಗೆ ನಮ್ಗ ಮಾತು. ನಮಸ್ಕಾರ ಇವರೇ. ನಮಸ್ಕಾರ. ಊರಿನ ಗ್ರಾಮಸ್ಥರಾಗಿ ಕನಿಷ್ಠ ತಿಂಗಳಾನುಗಟ್ಲೆ ಈ ಉತ್ಸವದಲ್ಲಿ ನೀವು ಪಾಲ್ಗೊಂಡ್ರಿ, ಓಡಾಡಿದ್ರಿ. ನಿಮ್ ತರಾನೇ ಇನ್ನೂ ಅನೇಕ ಜನರು ನಿಮ್ ಪರವಾಗಿ, ಅವ್ರ ಪರವಾಗಿ ನಾ ಮಾತಾಡ್ತೀನಿ, ಅವರು ಓಡಾಡ್ಯಾರ, ಇಲ್ಲ ನಂಗಿಲ್ಲ. ಅವರು ಕಾರ್ಯಕ್ರಮ ಎಲ್ಲರ ಕೈಗಳು ಸಾಥ್ ನೀಡಿದಾಗಲೇ ಒಂದು ಕಾರ್ಯ ಯಶಸ್ವಿ ಆಗಕ್ ಸಾಧ್ಯ ಆಗತ್ತೆ. ಅಂತದ್ರೊಳಗ ಮುಖ್ಯ ಪಾತ್ರ ನೀವು ಕೂಡ ವಹಿಸಿದ್ರಿ. ಏನ್ ಅನ್ಸುತ್ತೆ ಇಷ್ಟು ದಿನಗಳ ಕಾಲ? ಇವತ್ತು ಇಲ್ಲಿಗೆ ಮುಗೀತಿದು, ಅದು ನಿಮ್ಗೆ ಗೊತ್ತಿರುತ್ತ. ಮಾಡುವಾಗ ಯಾವಾಗ ಮುಗಿತೈತಪ್ಪ ಇದು ನಂಗೆ ಅನಿಸ್ತಿರ್ತೈತೆ. ಮುಗಿದ ಮೇಲೆ ಎಷ್ಟು ಜಲ್ದಿ ಮುಗೀತಲ್ಲಪ್ಪ ಇದು, ಇನ್ನೊಂದಷ್ಟು ಜನ ಇದ್ರ ಬೇಸಿತ್ತು ಅಂತ ಅನ್ನೋ ಮನೋಭಾವನೆ ಮೂಡ್ತೈತಿ. ಅದಕ್ಕ ನಿಮ್ಮ ಅನಿಸಿಕೆ ಏನು? ನಮ್ಮ ಅನಿಸಿಕೆ ಅನ್ಸರ, ಪುರಾಣ ಪುಣ್ಯಕಥೆ ಮಾಡೋದು ಮುಖ್ಯವಾಗಿ ಜೀವನವನ್ನು ಬದಲಾವಣೆ ತರೋಕ್ಕೋಸ್ಕರವಾಗಿ. ಸಂಸ್ಕಾರ, ಒಳ್ಳೆ ಸಂಸ್ಕಾರ, ಒಳ್ಳೆ ಶಿಕ್ಷಣ, ಒಳ್ಳೆಯ ಒಂದು ತಳಹದಿಯ ಮೇಲೆ ಎಲ್ಲ ಜನರ ಒಂದು ಒಡನಾಟ ಇರೋದಲ್ಲ, ಆ ಪ್ರಕಾರವಾಗಿ ನಡ್ಕೊಂಡು ಹೋಗ್ಬೇಕು ಎಲ್ಲರೂ ಕೂಡ. ಈಗಿನ ಕಾಲದಲ್ಲಿ ಬಹಳ ದುಶ್ಚಟಗಳು ಅಂತಿಂತ ಹೆಚ್ಚಾಗ್ಯಾವ. ಇಂಥ ಶರಣರ ಒಂದು ಪುರಾಣ ಪುಣ್ಯಕಥೆ ಕೇಳೋದ್ರಿಂದ ಜೀವನ ಪರಿವರ್ತನೆ ಆಗ್ಬೇಕು. ಬರೀ ಪುರಾಣ ಹಚ್ಚಿ ಮಾಡ್ತಾರ ಅನ್ನೋದು ಅಷ್ಟ ಅಲ್ಲ, ಅದರಲ್ಲಿ ನಾವು ಬರ್ತಕ್ಕಂಥ ವಿಷಯಗಳನ್ನು ಶರಣಬಸಪ್ಪರ ಆತು, ಬಸವೇಶ್ವರ ಆತು, ಯಾವ ತರ ಜೀವನ ನಡೆಸ್ಕೊಂಡು ಹೋದ್ರು, ಆ ಒಂದು ಪ್ರಕಾರವಾಗಿ ನಮ್ಮ ಒಂದು ನಾವೇನು ಎಲ್ಲ ರೈತರಿಲ್ಲ, ರೈತಾಪಿ ಕುಟುಂಬದವ್ರು ಬಂದಾರ. ನಾವೇನು ಶರಣರು ಅದು ಅಂತ ಏನಿಲ್ಲ, ರೈತರದಿ ನಾವು. ಅವರ ಒಂದು ಜೀವನದಾಗ ನಾವು ನಡ್ಕೊಂಡು ಹೋಗ್ಬೇಕಷ್ಟ. ಆ ಮಾರ್ಗವಾಗಿ ನಾವು ಶರಣಬಸಪ್ಪ ಪುರಾಣದಲ್ಲಿ ನಾವು ನಿತ್ಯ 21 ದಿನಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ನೋಡ್ರಿ, 21 ದಿನಗಳ ಪರ್ಯಂತರವಾಗಿ ನಡೆದು ಬಂದು ಸಾಗಿ ಬಂದ ಒಂದು ಪುರಾಣ. ಪ್ರಥಮವಾಗಿ ನಮ್ಮ ಪುರಾಣ ಪ್ರವಚನಕಾರರು ಅವ್ರದ್ದು ಪ್ರಾರಂಭ ಆಗುತ್ತೆ. ವೇದಮೂರ್ತಿಗಳಾಗಿರ್ತಕ್ಕಂಥ ಶಿವನಾಯಕ ಸ್ವಾಮಿ ಹಿರೇಮಠ ಅವರು ಪುರಾಣ ಪ್ರವಚನಕಾರರಾಗಿ ಒಂದು 4-5 ವರ್ಷ ನಮ್ಮ ಗ್ರಾಮಕ್ಕೆ ಆಗಮಿಸಿ ಶರಣರ ಒಂದು ಜೀವನಾಮೃತ ಚರಿತ್ರೆಯನ್ನು ಎಲ್ಲಾ ಭಕ್ತಾದಿಗಳಿಗೆ ಮನಮುಟ್ಟುವ ಹಾಗೆ ದೃಷ್ಟಾಂತ ಕೊಟ್ಟು, ಇದರಂತಾಗ ಹಿಂಗ ಇದು ಮಾಡಿದ್ರೆ ನಡ್ಕೊಂಡು ಹೋದ್ರೆ ಹಿಂಗ ಆಗತ್ತ, ಜೀವನ ಪಾವನ ಆಗತ್ತಂತ ಒಂದು ಹೇಳಿಕಂತ ಅವರು 21 ದಿನಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸಿ ನಿನ್ನೆಗೆ ಪುರಾಣ ಒಂದು ಮಂಗಲ ಇದು ಮಾಡಿ ಕಳಿಸಿದ್ವಿ ಅವ್ರನ್ನ. ಅದೇ ರೀತಿಯಾಗಿ ನಮ್ಮ ಸಹೋದರ ಹನುಮಂತಪ್ಪ ಪಠಣಕಾರ್ರಿ ಅವರು ಬಹಳ ಕಲಿನಾಥ ಕವಿಗಳು ಬರ್ತಕ್ಕಂಥ ಒಂದು ಪುರಾಣನ ಎಲ್ಲರಿಗೆ ಮನಮುಟ್ಟವಾಗಿ ಓದಿ ಹೇಳ್ತಾರೆ ಅವ್ರು. ನಮ್ಮ ಗ್ರಾಮದಲ್ಲಿ ಓದುವಂತ ಶೈಲಿ ಮತ್ತೆ ಬೇರೆ ಯಾವ ಊರದಲ್ಲಿ ಇಲ್ಲ. ಒಂದು ತರ ಅದೇ ಹೆಮ್ಮೆ. ಇವರು ಹಿಂದಿಲಿಂದ ಹಾಕಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರದ ಮುಖಾಂತರವಾಗಿ ಇವರು ಓದಕತ್ತಾರೆ. ಆ ಒಂದು ತರನಾಗಿ ಇವರು ಪಠಣಕಾರರು, ಅದೇ ರೀತಿಯಾಗಿ ಸಂಗೀತಗಾರರು, ಹಾಗೂ ತಬಲವಾದಕರು, ಮತ್ತೆ ಪೂಜಾರಿ ಅವರು ನಿತ್ಯ ಒಂದು 21 ಕಾಲ ಪುರಾಣ ಇದರಲ್ಲಿ ಮಾಡೋದಂದ ಅವರು ವರ್ಷಾನುಗಟ್ಲೆ ಸೇವೆ ಮಾಡ್ತಾರೆ. ಶರಣಪ್ಪ ಗೌಡ್ರ ಅಂತ ಅವರು ಶರಣಬಸಪ್ಪನ ಸೇವೆ ಮಾಡ್ತಾರೆ. ಅದೇ ರೀತಿಯಾಗಿ ಹನುಮಪ್ಪ ಸೇವೆನ ಹನುಮಂತಪ್ಪ ಪೂಜಾರಿ ಅಂತ ಅವ್ರು ಮಾಡ್ತಾರೆ. ಅವ್ರೆಲ್ಲರೊಂದು ಒಳಗೊಂಡೊಂದು ಪುರಾಣ 21 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಸಾಗಿ
ಜನರಿಗೆ ಯಾವುದೇ ಒಂದು ಕೊರತೆ ಇಲ್ಲ, ಯಾವುದೇ ಒಂದು ತರದ ಪ್ರಸಾದದ ಕೊರತೆ ಇಲ್ಲ, ನೀರಿನ ಕೊರತೆ ಇಲ್ಲ. ಎಲ್ಲದೂ ಕೂಡ ಈ ಒಂದು ಎಲ್ಲದೂ ಕೊರತೆ ಆಗಲ್ಲ ಕಾಣಬೇಕಂದ್ರೆ ಮೇನ್ ಭಕ್ತಾದಿಗಳು. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿ ಹೆಂಗ್ ಮಾಡ್ಕೋಬೇಕನ್ನೋದು ಅವ್ರಿಗೆ ಭಕ್ತರಿಗೆ ಗೊತ್ತೈತಿ. ನಾವು ಶರಣರ ಒಂದು ಇದ್ರಲ್ಲಿ ದುಡಿದ್ರೆ ನಮ್ಗ ಫಲ ದೊರಕತೈತಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ಯುವಕರ ಬಳಗ ಬಂತು, ಶರಣೀಯರು ಬಂತು, ಹಿರಿಯರು ಬಂತು, ಎಲ್ಲರೂ ಕೂಡಿ ಈ ಒಂದು ಜಾತ್ರಾ ಮಹೋತ್ಸವ ಅಲ್ದ ಕೂಡ ಉಚಿತವಾಗಿ ಸಾಮೂಹಿಕ ಮದುವೆ 5 ಈಗಿನ ಒಂದು ವಾತಾವರಣದಲ್ಲಿ ದುಂದು ವೆಚ್ಚ ಬಹಳ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ತಾರೆ. ನಾವು ಉಚಿತ ತಾಳಿ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಎಲ್ಲ ಉಚಿತವಾಗಿ ಕೊಡ್ತೀವಿ. ಉಚಿತವಾಗಿ ಕೊಟ್ಟು ಮಾಡಿಕೊಟ್ಟಿರ್ತಕ್ಕಂಥ ಮದುವೆ ಅವರ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಇಂಥ ಊರಲ್ಲಿ ಹಿಂಗ್ ನಾವು ಮಾಡ್ಕೊಂಡು ಹೋದ್ವಿ, ಶರಣಬಸಪ್ಪನ ಜಾತ್ರೆ ಮಾಡ್ಕೊಂಡ್ವಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರ ಜನರ ಒಂದು ಸಂಸಾರ ಹೆಂಗ್ ನಡ್ಸ್ಕೊಂಡು ಹೋಗ್ತಾರೆ ಹಂಗ್ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಈ ಸರಿ ಎಷ್ಟು 5 ಜೋಡಿ ಮದುವೆ ಉಚಿತವಾಗಿ ಉಚಿತವಾಗಿ ₹1 ಕಾಸು ಇಸ್ಕೊಳ್ಳಲ್ಲ ಅವರಿಂದ. ಕಮಿಟಿ ವತಿಯಿಂದ ಇರ್ತದೆ ಅದು ಇಷ್ಟ ಅಂತ ಹೇಳಿ ಅಷ್ಟ ಕೊಡ್ತಾರೆ. ಉಚಿತವಾಗಿ ನಾವು ಉಚಿತವಾಗಿ ಅಷ್ಟು ಎಲ್ಲ ಇದು ಕೊಡ್ತೀವಿ. ಬಟ್ಟಿ ತಾಳಿ, ಅದರಲ್ಲಿ ತಾಳಿ ಒಬ್ಬರು ಬೇರೆ ಕೊಡಿಸ್ತಾರ, ಬಟ್ಟಿ ಕೊಡ್ತಾರ ಭಕ್ತಾದಿಗಳು. ಅವ್ರೆಲ್ಲ ತಮ್ಮ ಭಕ್ತಿಗೆ ಏನಿರ್ತದೆ ನಮ್ಗೆ ಕಾಣಿಕೆ ಕೊಡ್ತಾರ. ಗ್ರಾಮದ ಎಲ್ಲಾ ಭಕ್ತಾದಿಗಳು ಮನಿ ಮುಂದ್ ಮಾಡ್ಕೋಬೇಕಂದ್ರ ಕನಿಷ್ಠ ಒಂದ್ 5-6 ಲಕ್ಷ ಖರ್ಚು ಬರುತ್ತೆ. ಮಿನಿಮಮ್ ಅಂದ್ರು ಅಷ್ಟು ದುಡ್ಡು ಬೇಕಾಗತ್ತ. ಅಂತದ್ರೊಳಗೆ ಇವತ್ತು ದಿವಸ ಆಗಲ್ಲ, ಕಷ್ಟ ಆಗುತ್ತೆ. ಬರಗಾಲ ಬಂಟಂತನ ಬರಗಾಲದ ಬಂಟ ಅಂತ ತೋರಿಸಿ ವಿಪರೀತ ಬರಗಾಲ, ಮಕ್ಕಳನ್ನು ಮಾರ್ಕಂತ ಪರಿಸ್ಥಿತಿ ಇದ್ದ. ಅವಾಗ ಬಂದಲ್ಲ ಶರಣಬಸವೇಶ್ವರ ಹುಟ್ಟಿದ್ದು 17ನೇ ಶತಮಾನದಲ್ಲಿ. ಆವಾಗಿನ ಕಾಲದಲ್ಲಿ ಇಡೀ ಬರಗಾಲ 20 ಅಂದ್ರೆ ಮಕ್ಕಳನ್ನ ಮಾರ್ಕೊಂಡ್ ತಿನ್ನಂತ ಪರಿಸ್ಥಿತಿ ಇತ್ತು. ಅವಾಗ ಏನಂತ ಒಂದೊತ್ತಿನ ಕೂಳಿಗೆ ಸಂತೆ ಬರ ಇತ್ತು. ಅಂತದ್ರಲ್ಲಿ ಆತ ಯಾವುದೇ ತತ್ವಕ್ಕೆ ಹೋಗಲ್ಲ. ಆತನ ಉದ್ದೇಶ ಏನಂತ ಅದು ಹುಟ್ಟಿದ ಈ ಭೂಮಿಗೆ ಬಂದದ ಉದ್ದೇಶ ಏನಂತಂದ್ರೆ ಬಸವಾದಿ ತತ್ವಗಳ ವಿಚಾರನ ಹೇಳ್ಕೊಂತ ಬಂದಿದ್ದಂತ. ಆದ್ರೆ ಬಸವ ತತ್ವದಲ್ಲಿ ಏನೈತಿ ಅಂದ್ರೆ ಇಡೀ ಜೀವನವನ್ನು ಭವಸಾಗರವನ್ನು ದಾಟುವ ರೀತಿ ಇತ್ತು ಅಲ್ಲಿ. ಆ ಮೌಲ್ಯ ಹೋಗ್ಲ ಏನೈತಂದ್ರೆ ಸದ್ಯ ಮಟ್ಟಿಗೆ ಏನ್ ಪರಿಸ್ಥಿತಿ ಅಂತ ಅದನ್ನ ನಿಭಾಯಿಸಿದ. ಏನೈತಂದ್ರ ಮಕ್ಕಳ ತೊಂದರೆ ಇತ್ತು ಅವಾಗ. ಬಂಜೆಯರಿಗೆ ಬಾಳನ್ನು ಕೊಟ್ಟ, ಅಂದ್ರೆ ಮಕ್ಕಳೆಲ್ಲರೂ ಮಕ್ಕಳು ಕೊಟ್ಟ ಶರಣಪ್ಪ. ಅದೇನ್ ಮಾಡಿದಂದ್ರೆ ಅಂದ್ರೆ ದಾಸೋಹ ನಡಿಬೇಕಾದ್ರೆ ಒಂದು ತೊಂದರೆ ಬಂದಿತ್ತು ಅವಾಗ. ₹1,001 ಕೊಟ್ಟರು ಗಂಡು ಮಗು, 501 ಕೊಟ್ಟರು ಹೆಣ್ಣು ಮಗು ಕೊಡ್ತಂತ ಒಂದು ಇದು ಮಾಡಿ ಅದೇ ಬಂದಂತ ದುಡ್ಡಿನಲ್ಲಿ ದಾಸೋಹ ಮಾಡ್ಕೊಂತ ಬಂದ್ರು. ದುಡ್ಡು ತಗೊಂಡು ಅದನ್ನೇ ದಾಸೋಹ ಮಾಡ್ಕೊಂತ ಬಂದ. ಅಂದ್ರೆ ದಾಸೋಹ ಅಂದ್ರೆ ಹೆಂಗಿತ್ತಂದ್ರ ಉಣ್ಣಕ್ ಅವ್ರಿಗೆ ಬಹಳ ಸಮಸ್ಯೆ ಇತ್ತು. ಅಂತದಲ್ಲಿ ಪೊರತಾಬಾದ್ ನಲ್ಲಿ ಇರ್ಬೋದು, ಬೆಳಗುಂಪಿಲಿ ಇರ್ಬೋದು, ಅಲ್ಲೆಲ್ಲ ಮಾಡ್ಕೊಂತ ಬಂದ. ನಾವು ಇಲ್ಲಿ ನಮ್ಮೂರಲ್ಲಿ ದಾಸೋಹ ಸ್ಟಾರ್ಟಿಂಗ್ ಕಟ್ಟಿಗೆ ಕಡಿಯಕ್ ಹೋಗ್ಬೇಕಾದ್ರೆ ಮೊದ್ಲು ಏನಂದ್ರ ನಮ್ಗೆ ಶರಣಪ್ಪ ಅದ ದಾಸ ಆಗ್ಬಿಡುತ್ತೆ. ಪುರಾಣ ಹೇಳಿರ್ತಾರಲ್ಲ ಅದ್ ದಾಸ ಆಗ್ಬಿಡುತ್ತೆ. ಮೊದ್ಲು ದಾಸೋಹ ಮಾಡಿ ಶರಣಪ್ಪ ನಾವು ಹೋಗೋ ನಡ್ರಿ, ಅದ್ರಲ್ಲಿ ಸೇವೆ ಮಾಡೋಣ್ರಿ ಅಂತೇಳಿ ಎಲ್ಲರೂ ಮೈಕ್ನಾಗ ಅನೌನ್ಸ್ ಮಾಡೋದು ಅಷ್ಟೇ ತಡ ಎಲ್ಲರೂ ತಮ್ಮ ಕೊಡ್ಲಿ ತಗೊಂಡ್ ಮನೆಗೆ ಬಂದ್ಬಿಡ್ತಾರೆ. ಫ್ಯಾಕ್ಟ್ರಿ ಎಲ್ಲಿ ಐತೆ ಬರೀ ಹೋಗೊಂಬರ್ರಿ ಅಂತೇಳಿ ತಮ್ಮ ಮೊದಲೇ ಇದ್ದಂತ ಕಟ್ಟಿಗೆ ಕಟ್ಕೊಂಡ್ಬಂದು ಇಲ್ಲಿಗೆ ಹಾಕ್ತಾರೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಈ ಉದ್ದೇಶ ಏನಪ್ಪ ಅಂದ್ರೆ ಅವಾಗ ಅವ್ರ ಪರಿಸ್ಥಿತಿ ಏನಿತ್ತಂದ್ರೆ ಬರಗಾಲದಲ್ಲಿ ನಿಭಾಯಿಸಿದ, ಬರಗಾಲದ ಬಂಟ. ಆಮೇಲೆ ಬಾಯಿ ಇಲ್ದವ್ರಿಗೆ ಬಾಯಿ ಕೊಟ್ಟಿದ್ದ, ಕಿವುಡ್ರಿಗೆ ಇದನ್ನೆಲ್ಲ ಹೆಂಗ್ ಸಾಧ್ಯ ಆಯ್ತು? ಮನುಷ್ಯನಾಗಿ ಹುಟ್ಟಿ ಆತ ಹೆಂಗ್ ಮಾಡಿದ್ದಾಳ? ಏನ್ ಇಷ್ಟಲಿಂಗ ಇಷ್ಟಲಿಂಗ ಪೂಜೆ ಮಾಡಿದ್ದ. ಇದಕ್ಕಿಂತ ಯಾವುದೇ ಹರಕೆ ದೇವ್ರಿಗೋಗಿ ಇದು ಮಾಡೋದು ಯಾವ್ದು ಮಾಡಿದ್ದಿಲ್ಲ. ಆತನಲ್ಲಿ ಅಷ್ಟಾವರಣಗಳು, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿಯ ಮಹತ್ವ ತಿಳ್ಕೊಂಡು ಅದರಂತ ನಡ್ಕೊಂಡಿದ್ದ. ಅದು ದೇವರಾದ. ನಾವು ದೇವರಾಗುವ ಅವಶ್ಯ ನಮ್ಗೆ ಮಹಾದೇವ್ ಮಾನವ ಹೋಗಿ ಮಹಾದೇವ್ ಆಗ್ಲಿಕ್ಕೂ ಕೂಡ ಅದ್ ನಡ್ಕೊಂಡ್ರೆ ನಮ್ ಸ್ವಲ್ಪ ಸೇವೆ ಸಲ್ಲಿಸೋದು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ, ಮತ್ತೆ ಬದ್ದೇನಿಲ್ಲ. ಅಂದ್ರೆ ನಾವು ಅದನ್ನು ಸಾಧನೆ ಮಾಡಿದ್ರೆ ಸಾಧ್ಯ ಆಗಬಹುದಲ್ಲ ಅನ್ನೋದು ಎಲ್ಲ ನಮ್ಮೂರಲ್ಲಿ ಕಲ್ಪನೆ ಇದೆ. ನಮ್ಮೂರಿಗೆ ಅಷ್ಟೇ ಅಲ್ಲ, ನಮ್ಮೂರಿಂದ ಕೊಟ್ಟಿರ್ತವಲ್ಲ ಬೇರೆ ಹೆಣ್ಮಕ್ಳನ್ನ, ಅವರು ಕೂಡ ತಮ್ಮಲ್ಲಿ ಹೋಗಿ ಅಲ್ಲಿ ಎಂತ ಪರಿಸ್ಥಿತಿ ಇದ್ರು ಕೂಡ ಅದನ್ನ ನಿಭಾಯಿಸ್ತಾರೆ. ನಮ್ಮೂರ್ ಕೀರ್ತಿ ತಂದಾರ. ಇವ್ರು ಅವ್ರು ನೋಡತ್ಲೆ ಇವ್ ಮರ್ಕಟ್ ಹೆಣ್ಮಕ್ಳಪ್ಪ ಅಂದಿರ್ಬೇಕು. ಆ ರೀತಿ ತಮ್ಮ ಮಕ್ಕಳಿಗೆ ಆ ಸಂಸ್ಕೃತಿ ಹಾಕಿದ್ದಾರೆ. ಬಹಳ ಭಾವನೆ ಬಂದೈತಿ. ಈ ರೀತಿ ನಮ್ಮಲ್ಲಿ ಈ ಜೀವನದ ಭವಸಾಗರವನ್ನು ದಾಟುವ ಈ ನಶ್ವರ ಕಾಯಿ ಇದು ಯಾವ ಗೊತ್ತು ಗೊತ್ತಿಲ್ಲ, ಶಾಶ್ವತ ಅಲ್ಲ. ಹುಟ್ಟು ಮಾತ್ರ ಶಾಶ್ವತ, ಆದ್ರೆ ಸಾವು ನಿಶ್ಚಿತ ಅಲ್ಲ. ಇದರಲ್ಲಿ ಇಷ್ಟು ಇರುವಲ್ಲಿ ದಿವಸ ನಾವು ಸ್ವಲ್ಪ ಇಲ್ಲಿ ಏನಾದ್ರು ನಮ್ಮಂದ ಪರಹಿತ ಮಾಡ್ಬೇಕು ಅನ್ನೋದು ನಮ್ಮೂರಲ್ಲಿ ಸಣ್ಣ ಹುಡುಗರನ್ನ ಕೇಳ್ರಿ ಐತಿ. ಆ ಭಾವನೆ ಬಂದೈತಿ. ಧನ್ಯವಾದಗಳು. ಇಲ್ಲಿಯವರೆಗೂ ಈ ಒಂದು ನಿರಂತರವಾಗಿ ನಡೆದು ಬಂದಿರತಕ್ಕಂತ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಾಣದ ಕೈಗಳಂದ್ರೆ ಎಲ್ಲಾ ಭಕ್ತಾದಿಗಳು ಕೂಡ ಶರಣೀಯರಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು, ಎಲ್ಲರೂ ಕೂಡ ತಮ್ಮ ತಮ್ಮ ಭಕ್ತಿಯಾನುಸಾರವಾಗಿ ಈ ಶರಣರ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಮ್ಮ ತನು ಮನಧನದಿಂದ ಭಕ್ತಿ ಸೇವೆಯನ್ನು ಸಲ್ಲಿಸಿ ಶರಣರ ಒಂದು ಕೃಪೆಗೆ ಪಾತ್ರರಾಗಿದ್ದಕ್ಕೆ ಮರ್ಕಟ ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರಿಗೂ, ಯುವಕ ಮಿತ್ರರಿಗೂ, ಶರಣರಿಗೂ ಎಲ್ಲರಿಗೂ ಕೂಡ ಆ ಶರಣಬಸವೇಶ್ವರ, ಆ ಮಾರುತೇಶ್ವರ
ಮರಳಸಿದ್ದೇಶ್ವರ, ಈಶ ಬಸವೇಶ್ವರ, ಶಿವಾನಂದ ಸ್ವಾಮಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಕಲ ಐಶ್ವರ್ಯ, ಆರೋಗ್ಯ, ಸಂಪತ್ತು ಹಾಗೂ ಮುಂದಿನ ದಿನಮಾನದಲ್ಲಿ ಎಲ್ಲಾ ರೈತಾಪಿ ವರ್ಗದವರಿಗೂ ಕೂಡ ಉತ್ತಮ ಒಂದು ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಅಂತಂದೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಮರ್ಕಟ್ ಗ್ರಾಮದಲ್ಲಿ ಮಾಡಿರತಕ್ಕಂತಹ ಶರಣ ಬಸವೇಶ್ವರ ಜಾತ್ರೆಯ ಕುರಿತು ಹಲವಾರು ವಿಚಾರಗಳನ್ನು ಕೂಡ ನೀವು ತಿಳ್ಕೊಂಡ್ರಿ. ಇಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಸಂಸ್ಕಾರ, ನಡೆ, ನುಡಿ ಎಲ್ಲವನ್ನೂ ಕೂಡ ನೀವು ಒಂದು ವಿಶೇಷವಾದ ಮಾಹಿತಿಯನ್ನ ತಿಳಿದುಕೊಳ್ಳುವಂತಹ ಮತ್ತು ನೀವು ಕೂಡ ಕಲಿಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರಿ. ಇಲ್ಲಿ ಈ ಊರಿನಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂತಹ ಸಣ್ಣ ಮಗುವನ್ನು ಮಾತಾಡಿಸಿದ್ರು ಸಂಸ್ಕಾರವನ್ನು ಹೇಳಿಕೊಡ್ತದೆ. ಅಜ್ಜನನ್ನ ಮಾತಾಡಿಸಿ, ಯುವಕರನ್ನ ಮಾತಾಡಿಸಿ, ಯಾರನ್ನು ಮಾತಾಡಿಸಿದ್ರು ಶರಣು ಬಸವ, ಶರಣ್ರಿ ಅಂತಕ್ಕಂತಹ ಮಾತಿನಿಂದನೇ ಅವ್ರ ಮಾತನ್ನ ಪ್ರಾರಂಭ ಮಾಡ್ತಾರೆ. ಇಂತಹ ಆಧುನಿಕ ಯುಗದಲ್ಲಿ ಇಂತಹದ್ದೊಂದು ಗ್ರಾಮವನ್ನ ನಾನು ನಿಮಗೆ ಪರಿಚಯ ಮಾಡಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಯಾಕಂತಂದ್ರೆ ಈ ಆಧುನಿಕ ಜಗತ್ತಿನಲ್ಲಿ ಸಂಸ್ಕಾರವಂತರು ಸಿಗೋದೇ ಅಪರೂಪ. ಅಂತದ್ರೊಳಗ ಇವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಇವರು ಈ ಊರನ್ನ ನಾನು ಬಂದಾಗ ಇಲ್ಲಿ ಇರ್ತಕ್ಕಂತಹ ಜನರು ಮುಗ್ಧ ಜನರು, ಒಳ್ಳೆಯ ಭಾವನೆ ಇರ್ತಕ್ಕಂತಹ ಜನರು, ಅದ್ರ ಜೊತೆಗೆ ದೈವ ಭಕ್ತಿಯನ್ನು ಹೊಂದಿರತಕ್ಕಂತಹ ಜನರನ್ನ ನಾನು ನಿಮಗೆ ಪರಿಚಯ ಮಾಡಿಸಿಕೊಟ್ಟೆ. ಬಹಳ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇದೇ ರೀತಿಯಾದಂತಹ ಹೊಸದೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ನಿಮಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ.